वन्दे शम्भुमापतिं सुरगुरुं वन्दे जगत्कारणं वन्दे पन्नगभूषणं मृगधरं वन्दे पशूनां पतिं वन्दे सूर्यशशाङ्कवह्निनयनं वन्दे मुकुन्दप्रियं वन्दे भक्तजनाश्रयं च वरदं वन्दे शिवं शङ्करम्। भवानी शङ्करौ वन्दे श्रद्धा विश्वासरूपिणौ याभ्यां विना न पश्यन्ति सिद्धाः स्वान्तस्थमीश्वरम्। कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमः। ಪರಮಾತ್ಮ ಶಿವನ ಒಂದು ಸ್ವರೂಪವನ್ನ ಮೊದಲಿಗೆ ಭಕ್ತಿಯ ಅಗತ್ಯ ಏನಿದೆ ಅನ್ನುವುದನ್ನ ಹೇಳಿ ಶಿವನ ಸ್ವರೂಪವನ್ನ ಹೇಳ್ತಾ ಶಿವನ ಒಂದು ಔದಾರ್ಯಾದಿ ಗುಣಗಳ ವಿಚಾರವನ್ನ ತಿಳಿಸ್ತಾ ಹೇಗೆ ಆತ ಲೋಕಕ್ಕೆ ಉಪಕಾರ ಮಾಡುವುದಕ್ಕೋಸ್ಕರ ಏನೇನೆಲ್ಲ ಮಹಾ ಲೀಲೆಗಳನ್ನ ತಾನು ಮಾಡ್ದ ಅನ್ನೋದನ್ನೆಲ್ಲ ತಿಳಿಸ್ತಾ ಪರಮಾತ್ಮನಲ್ಲಿ ನಾವು ಹೊಂದಬೇಕಾದ ಭಕ್ತಿಗೆ ಸಂಬಂಧಪಟ್ಟಂತ ಒಂದು ಪುಣ್ಯಾಹವನ್ನು ಕೂಡ ಮಾಡಿದ್ರು. ಅಂದ್ರೆ ನಾವು ಎಂದು ಭಕ್ತಿಯನ್ನ ಹೊಂದುತ್ತೇವೆ ಪರಮಾತ್ಮನಲ್ಲಿ ಅದೇ ಪುಣ್ಯ ದಿನ. ಅಂಥ ಒಂದು ಪುಣ್ಯ ದಿನವನ್ನ ನಾವು ಯಾವ ರೀತಿ ಇದು ಮಾಡ್ಕೊಳ್ಬೇಕಪ್ಪ ಅಂದ್ರೆ ಶರೀರ ಎಲ್ಲ ಭಕ್ತಿಯಿಂದ ತುಂಬಿಕೊಳ್ಳುವಂತೆ ಇರಬೇಕು. ಆಗ ಏನಿರುತ್ತೆ, ಭಕ್ತಿ ತುಂಬಿದ್ದಾಗ ಆನಂದ 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 ಇರುತ್ತೆ. ಭಕ್ತಿ ತುಂಬಿದ ಗಳಿಗೆನಲ್ಲಿ ನಾನು ಅನ್ನುವ ಭಾವ ಕಿಂಚಿತ್ತಾದ್ರೂ ಕಡಿಮೆ ಆಗುತ್ತೆ. ಯಾವಾಗ ನಾನು ಎನ್ನುವ ಭಾವ ವಿಜೃಂಭಿಸ್ತಾ ಇರುತ್ತೆ ಆಗ ನಮಗೆ ಸುಖ ದುಃಖಾದಿಗಳು, ಮಾನ ಅಪಮಾನಗಳು, ಕಷ್ಟ ನಷ್ಟಗಳು, ನೋವು ನಲಿವುಗಳು, ಈ ದ್ವಂದ್ವಗಳ ಹೊಡ್ತಾ ಇರುತ್ತೆ. ಯಾವಾಗ ಭಗವಂತ ಪರಿಪೂರ್ಣ ಅವನೇ ಅವನೇ ಅವನ ಕೃಪೆನೇ ಅನ್ನುವ ಭಾವ ಘನ ಆಗುತ್ತೆ ಆಗ ಸಹಜವಾಗಿ ನಮ್ಗೆ ದ್ವಂದ್ವ ಭಾವ ಕಡಿಮೆ ಆಗುತ್ತೆ. ದ್ವಂದ್ವ ಭಾವ ಕಡಿಮೆ ಆಗುತ್ತಿದ್ದಂತೆ ಮನಸ್ಸು ಆನಂದ ನೆಲೆಯಲ್ಲಿ ಇರುತ್ತೆ. ಆದ್ರಿಂದ ಆ ಪುಣ್ಯಾಹವನ್ನ ಮಾಡುವಾಗ ಆನಂದ ಎಂಬ ಅಮೃತ ಆ ಕುಂಭದೊಳಗೆ ಕಲಶದೊಳಗೆ ತುಂಬಿಕೊಂಡಿರುತ್ತೆ. ಹಾಗಿದ್ದಾಗ ನಮ್ಮ ಇಡೀ ಶರೀರದಲ್ಲಿ ಸತ್ವಗುಣವೇ ಪ್ರಧಾನವಾಗಿದ್ದು ಸತ್ವಗುಣ ವಿಜೃಂಭಮಾನವಾಗಿರುತ್ತೆ ಅನ್ನುವ ರೀತಿಯಲ್ಲಿ ಬಂದಾಗ ನಮ್ಮ ಶರೀರ ಎನ್ನುವ ಮನೆ ಆ ಪುಣ್ಯಾಹ ಜಲದಿಂದ ಶುದ್ಧವಾಗುತ್ತೆ ಅನ್ನೋದನ್ನ ಹೇಳಿಕೊಂಡು ಆನಂತರ ಅದಕ್ಕೋಸ್ಕರನೇ ಭಕ್ತಿ ಎಂಬುದನ್ನ ಪರಮಾತ್ಮನಲ್ಲಿ ಹೊಂದಬೇಕು. ಹಾಗೆ ಹೊಂದಿದಂಥ ಸಜ್ಜನರು, ದೇವತೆಗಳು, ಇವರುಗಳು ಪರಮಾತ್ಮನ ಒಂದು ಇದರ ಭಕ್ತಿಯಲ್ಲಿ ಪರಮಾತ್ಮನಲ್ಲಿ ಭಕ್ತಿಯನ್ನ ಹೊಂದಿದವರಾಗಿ ತಮ್ಮ ಒಂದು ಭಕ್ತಿ ಎನ್ನುವ ರಜ್ಜುವಿನಿಂದ ತಮ್ಮ ಹೃನ್ಮನಗಳ ಒಳಗೆ ಮಂಥನವನ್ನ ಮಾಡಿ ನಿತ್ಯಾನಂದ ಎಂಬ ಅಮೃತವನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನು ತಿಳ್ಕೊಂಡು ಇದು ದೊರಕಬೇಕಾದ್ರೆ ಎಂದೋ ಮಾಡಿದಂಥ ಪುಣ್ಯ ಇರಬೇಕು, ಅಥವಾ ಒಂದು ದಿನದ ಪುಣ್ಯಕ್ಕೆ ಇದು ದೊರಕುವಂಥದ್ದಲ್ಲ. ಪುಣ್ಯ 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 ರಾಶಿಗಳಾಗಿ ಅದು ಒಂದು ಬೆಟ್ಟದ ರಾಶಿಯಾಗಿಬಿಟ್ರೆ ಆಗ ನಮಗೆ ಆ ಅಮೃತದ ಮೂರ್ತಿಯ ದರ್ಶನ ಆಗಕ್ಕಾಗತ್ತೆ. ಆಗ ನಮ್ಮ ಚೇತ ಎಂಬ ಆಕಾಶದೊಳಗೆ ಆ ಪರಮಾತ್ಮ ತಾನು ವಿಜೃಂಭಿಸ್ತಾನೆ. ಈ ಎಲ್ಲ ತತ್ವವನ್ನ ನಾವು ಶ್ಲೋಕಗಳಲ್ಲಿ ನೋಡ್ಕೊಳ್ತಾ ಬಂದಿದ್ವಿ. ನಾವು ನಿಲ್ಲಿಸಿದ ಶ್ಲೋಕ 39ನೇದಾಗಿತ್ತು. ಹಾಗೆ ಪರಮಾತ್ಮ ಎಂಬುದು ಅದು ಧರ್ಮೋಮೇ ಚತುರಂಘ್ರಿಕ. ಪರಮಾತ್ಮ ಎಂಬ ಒಂದು ತತ್ವ ನಮ್ಮ ಹೃದಯ ಮನಗಳೊಳಗೆ ನೆಲೆಸಿಬಿಟ್ರೆ ಆಗ ಧರ್ಮ 4 ಹೆಜ್ಜೆಗಳೊಳಗೆ ನಮ್ಮೊಳಗಿರುತ್ತೆ. ಅಂದ್ರೆ ಯಾವಾಗ್ಲೂ ಅದು ಕೃತಯುಗವೇ ಆಗಿರುತ್ತೆ. ಈಗ ನಮ್ಗೆ ಸ್ಪಷ್ಟ ಆಗುತ್ತೆ, ಕೃತ ತ್ರೇತ ದ್ವಾಪರ ಕಲಿ ಅನ್ನುವುದು ಹೊರಗೆ ಎಲ್ಲೋ ಇರುವಂಥದ್ದಲ್ಲ.
ಮಾನವನ ಸನ್ನಡತೆಯಲ್ಲಿ, ಮಾನವನ ಧರ್ಮದಲ್ಲಿ, ಮಾನವನಲ್ಲಿ ಉಂಟಾಗುವಂತ ಸದ್ಬುದ್ಧಿ, ಸದಾಚಾರ, ಇವುಗಳ ಸಚ್ಚಿಂತನೆ, ಸಾಧು ಸಂಘ, ಇವುಗಳಿಂದ ಕೃತಯುಗ ಎಂಬುದು ನಿರ್ಮಾಣ ಆಗುತ್ತೆ ಅನ್ನೋದು ಅಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ಪ್ರಾಕ್ ಪುಣ್ಯಾಚಲ, ಅದರಿಂದ ಆ ಪುಣ್ಯ, ಅನೇಕ ಜನ್ಮಗಳ ಪುಣ್ಯದ ಫಲದಿಂದ ಇದು ದೊರೆತಾಗ ಅದು 4 ಪಾದಗಳಲ್ಲಿ ಧರ್ಮ ನೆಲೆ ನಿಲ್ಲಿಸುತ್ತೆ. ಸತ್ಯ, ಹಿಂಸೆ, ಧರ್ಮ, ತಪ, ಈ ಎಲ್ಲವೂ ಕೂಡ ಯಜ್ಞ, ಸತ್ಯ, ಯಜ್ಞ, ಧರ್ಮ, ತಪ, ಈ 4 ಕೂಡ ತನ್ನ ಒಂದು ಹಂತದೊಳಗೆ ನಿಂತಾಗ ಸದಾ ಕಾಲವೂ ಕೂಡ ಅಂಥವನಿಗೆ ಕೃತಯುಗವೇ ಆಗುತ್ತೆ. ಆಗ ಅವನೊಳಗೆ ಕಾಮಕ್ರೋಧ ಮದಾದಿಗಳು ಯಾವ ಒಂದು ಸ್ಥಾನನ ಹೊಂದಲ್ಲ, ಎಲ್ಲ ಜಾರಿ ಹೊರಟೋಗುತ್ತೆ. ಆದ್ರಿಂದ ನಾವು ಯಾತಕ್ಕೆ ಭಗವಂತನಲ್ಲಿ ಭಕ್ತಿಯನ್ನ ಹೊಂದಬೇಕಪ್ಪ ಅಂದ್ರೆ, ನಾವು ಆ ಭಕ್ತಿಯನ್ನ ಹೊಂದೋದಕ್ಕೆ ಪುಣ್ಯಾಹ ಮಾಡ್ಕೊಂಡಾಯ್ತಲ್ಲ, ಅದರಿಂದ ಆ ಭಕ್ತಿಯಿಂದ ಪ್ರತಿದಿನವೂ ಕೂಡ ಪುಣ್ಯ ದಿನವಾಗುತ್ತೆ, ಪ್ರತಿದಿನವೂ ಆನಂದಾಮೃತ ಆಸ್ವಾದನೆಯಾಗುತ್ತೆ, ಪ್ರತಿದಿನವೂ ಕೃತಯುಗವೇ ಆಗಿರುತ್ತೆ, ಪ್ರತಿದಿನವೂ ಕೂಡ ಜೀವಿ ಆನಂದ ಆನಂದ ಆನಂದದ ನೆಲೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಜೀವಿಯಾದವನು ಭಕ್ತಿ ಎಂಬುದನ್ನ ಗಳಿಸಬೇಕು ಅನ್ನುವುದನ್ನ ಹೇಳ್ತಾ ಇದ್ರು. ಶ್ಲೋಕ 39 ಒಂದು ಸಲ ಹೇಳಿಕೊಂಡು, ಧರ್ಮೋ ಮೇ ಚತುರಂಘ್ರಿಕಃ ಸುಚರಿತಃ ಪಾಪಂ ವಿನಾಶಂಗತಂ ಕಾಮ ಕ್ರೋಧ ಮದಾದಯೋ ವಿಗಲಿತಾಃ ಕಾಲಾಃ ಸುಖಾವಿಷ್ಕೃತಾಃ ಜ್ಞಾನಾನಂದ ಮಹೌಷಧಿಃ ಸುಫಲಿತಾ ಕೈವಲ್ಯನಾಥೇ ಸದಾ ಮಾನ್ಯೇ ಮಾನಸ ಪುಂಡರೀಕ ನಗರೇ ರಾಜಾವತಂಸೆ ಸ್ಥಿತೇ. ಮಾನಸ ಅನ್ನುವ ಮನಸ್ಸೆಂಬ ಕಮಲದ ನಗರ, ಆ ಮನಸ್ಸೆಂಬ ಕಮಲ ಪುಂಡರೀಕ ನಗರದ ಒಳಗೆ ಪರಮಾತ್ಮ ಅನ್ನುವವನ್ನು ನೆಲೆಸಿಬಿಟ್ರೆ ಅವನು ಕೈವಲ್ಯಕ್ಕೆ ನಾಥ. ಕೈವಲ್ಯ ಕೇವಲ ಭಾವ, ಕೇವಲ ಭಾವ ಅಂದ್ರೆ ದೇವರು 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 ಅಷ್ಟೇ, ಒಂದೇ ಕೇವಲ. ಆದ್ರೆ ಅಂಥವನಿಗೆ ಏನಾಗುತ್ತೆ, ಗಿಡವನ್ನ ನೋಡಿದ್ರೂ ದೇವರಾಗಿ ಕಾಣುತ್ತೆ, ಮರವನ್ನ ನೋಡಿದ್ರೂ ದೇವರಾಗಿ ಕಾಣುತ್ತೆ, ಕೀಟವನ್ನ ನೋಡಿದ್ರೂ ದೇವರಾಗಿ ಕಾಣುತ್ತೆ, ಹರಿಯುವ ನದಿಯನ್ನ, ಬೆಟ್ಟಗುಡ್ಡ ಏನು ನೋಡಿದ್ರು ಆ ಕೇವಲ ಭಾವ ಉಳಿಯುತ್ತೆ. ಅಂಥ ಕೈವಲ್ಯನಾಥ ಹೃದಯದೊಳಗೆ ನೆಲೆಸಿಬಿಟ್ಟಾಗ ಜ್ಞಾನಾನಂದ ಸದಾ ಕಾಲದಲ್ಲಿ ತುಂಬಿರುತ್ತೆ ಅನ್ನುವುದನ್ನ ಹೇಳ್ತಾ, ಹಾಗಾದಾಗ ಏನಾಗುತ್ತೆ, ಕಾಮಕ್ರೋಧ ಮದಾದಿಗಳು ತಾನೇ ಜಾರಿ ಹೊರಟೋಗುತ್ತೆ. ಅದಕ್ಕೋಸ್ಕರ ಭಗವಂತನಲ್ಲಿ ನಾವು ಭಕ್ತಿಯ ಸಾಧನೆಯನ್ನ ಮಾಡಬೇಕು. ಈಗ ಆ ಭಕ್ತಿ ಸಾಧನೆಗೆ ಪೂರಕವಾದ ಶ್ರವಣ ಮನನಾದಿಗಳ ಒಂದು ಇದಿದೆಯಲ್ವಾ, ಭಕ್ತಿಯ ಸಾಧಕಗಳು, ಆ ಸಾಧಕಗಳನ್ನ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಧೀಯಂತ್ರೇಣ, ಶ್ಲೋಕ 40, ಧೀಯಂತ್ರೇಣ ವಚೋ ಘಟೇನ ಕವಿತಾ ಕುಲ್ಯೋಪಕುಲ್ಯ ಕ್ರಮೈಃ ಧೀಯಂತ್ರೇಣ ವಚೋ ಘಟೇನ ಕವಿತಾ ಕುಲ್ಯೋಪಕುಲ್ಯ ಕ್ರಮೈಃ ಆನೀತೈಶ್ಚ ಸದಾಶಿವಸ್ಯ ಚರಿತಾಂಭೋರಾಶಿ ದಿವ್ಯಾಮೃತೈಃ ಆನೀತೈಶ್ಚ ಸದಾಶಿವಸ್ಯ ಚರಿತಾಂಭೋರಾಶಿ ದಿವ್ಯಾಮೃತೈಃ ಹೃತ್ಕೇದಾರಯುತಾಶ್ಚ ಭಕ್ತಿಕಲಮಾಃ ಹೃತ್ಕೇದಾರಯುತಾಶ್ಚ ಭಕ್ತಿಕಲಮಾಃ ಸಾಫಲ್ಯಮಾತನ್ವತೆ ಸಾಫಲ್ಯಮಾತನ್ವತೆ ದುರ್ಭಿಕ್ಷಾನ್ ಮಮ ಸೇವಕಸ್ಯ ಭಗವನ್ ದುರ್ಭಿಕ್ಷಾನ್ ಮಮ ಸೇವಕಸ್ಯ ಭಗವನ್ ವಿಶ್ವೇಶ ಭೀತಿಃ ಕುತಃ ವಿಶ್ವೇಶ ಭೀತಿಃ ಕುತಃ. ಪರಮಾತ್ಮ ಅನ್ನುವುದು ನೆಲೆ ನಿಂತಾಗ ಸದಾ ಕೃತಯುಗವೇ ಆಗುತ್ತೆ ಅಂತ ಹೇಳಿದ್ವಲ್ಲ, ಹಾಗೆ ಅದು ಸದಾ ಕೃತಯುಗ ಅನ್ನುವುದು ಆದಾಗ ಏನಾಗುತ್ತೆ, ದುರ್ಭಿಕ್ಷ ಅನ್ನೋದಿಲ್ಲ, ಸದಾ ಕಾಲವೂ ಕೂಡ ಸುಭಿಕ್ಷವೇ ನೆಲೆಸಿರುತ್ತೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಸುಭಿಕ್ಷ ಇರ್ಬೇಕಾದ್ರೆ
ದುರ್ಭಿಕ್ಷ ಇಲ್ಲ ಅಂತ ಆಗಬಾರ್ದು ಅನ್ನೋದಾದ್ರೆ, ಸದಾಕಾಲ ಭಗವತ್ ಚಿಂತನೆಯಲ್ಲಿ ನಾವು ಇರ್ಬೇಕು ಅನ್ನೋದಾದ್ರೆ, ಮೊದಲಿಗೆ ನಮ್ಮ ಹೃದಯ ಅನ್ನುವ ಹೊಲ, ಇದನ್ನ ದಾಸರು ಕೂಡ ಹೇಳ್ತಾರೆ, ಹೃದಯ ಹೊಲವ ಮಾಡಿ ಮನವ ನೇಗಿಲ ಮಾಡಿ, ಆ ರೀತಿ ನಾರಾಯಣ ಎಂಬ ಬೀಜವ ಬಿತ್ತಿ, ಆ ತರಹ ಹೇಳ್ತಾರೆ. ಹಾಗೆ ಇಲ್ಲಿ ಹೃದಯ ಎನ್ನುವ ಕೇದಾರ, ಕೇದಾರ ಅಂದ್ರೆ ಭತ್ತದ ಹೊಲ, ಇದು ಗದ್ದೆ. ಆದ್ರಿಂದ ಅಂದ್ರೆ ಮೃದು ಮಣ್ಣು, ನೀರಿನ ವಸತಿ ಇರುವಂತ ಮಣ್ಣು. ಆದ್ರಿಂದ ಆ ಹೃದಯ ಎನ್ನುವ ದಯಾರ್ದ್ರ, ಭಕ್ತಿಯಿಂದ ಆರ್ದ್ರವಾದ ಮಣ್ಣು ಇರುವಂತ ಹೊಲ, ಅದರ ಒಳಗಡೆ ನಾವು ಏನ್ ಮಾಡ್ಬೇಕು, ಬುದ್ಧಿ ಎನ್ನುವ ಯಂತ್ರ ಅಂದ್ರೆ ಪಂಪು, ಅದು ಸ್ಟಾರ್ಟ್ ಮಾಡಿದ್ರೆ ಅದು ಏನ್ ಮಾಡುತ್ತೆ, ಬಾವಿ ಒಳಗಿಂದ ನೀರನ್ನ ತುಂಬಿ ತುಂಬಿ ಕೊಡುತ್ತೆ. ಅದು ಯಾವ ಘಟದೊಳಗೆ ತರುತ್ತೆ, ಮಾತೆಂಬ ಘಟ, ವಚೋ ಘಟೇನ, ಮಾತೆಂಬ ಘಟದಲ್ಲಿ ನೀರನ್ನ ತುಂಬುತ್ತೆ. ನಾವು ಸ್ವಲ್ಪ ಕಲ್ಪನೆ ಮಾಡ್ಕೊಂಡ್ರೆ, ಹಿಂದೆ ಎಲ್ಲ ಕಪಿಲೆ ಬಾವಿಗಳು ಅಂತ ಇರ್ತಾ ಇತ್ತು. ಕಪಿಲೆ ಬಾವಿಗೆ ಕೂಡ ಎತ್ತುಗಳನ್ನ ಅಥವಾ ಕೋಣಗಳನ್ನ ಕಟ್ಟಿರ್ತಾ ಇದ್ರು. ಕೋಣನ್ನ ಕಟ್ಟಿ ಬಾವಿಗೆ ಇದನ್ನ ಬಿಡ್ತಾರೆ. ಹಿಂದಕ್ಕೆ ಕೋಣ ಬರ್ತಾ ಇದ್ದಂತೆ ಅಥವಾ ಎತ್ತು ಬರ್ತಿದ್ದಂತೆ ಕಪಿಲೆ ಮೇಲಕ್ಕೆ ಬರುತ್ತೆ, ಅದು ನೀರನ್ನ ಹೊರಗೆ ಹಾಕುತ್ತೆ. ಅದು ಒಂದು ಕಾಲ ಇತ್ತು. ಆದ್ರೆ ಇಲ್ಲಿ ಯಂತ್ರದ ಕಾಲವನ್ನ ಹೇಳ್ತಾ ಇದ್ದಾರೆ, ಅಂದ್ರೆ ಪಂಪ್ ಆನ್ ಮಾಡೋದು. ಆದ್ರೆ ಪಂಪ್ ಆನ್ ಮಾಡಿದ್ರು ಕೂಡ ಬಾವಿಯೊಳಗೆ ನೀರು ಹೋಗುತ್ತೆ, ನೀರು ಎತ್ತಿ ಅದನ್ನ ಕಾಲುವೆಗೆ ಬಿಡುತ್ತೆ. ಆ ಕಾಲುವೆ ಏನು, ಬೇಕಾದಷ್ಟು ದೊಡ್ಡ ಕಾಲುವೆ, ಅದರಿಂದ ಉಪ ಕಾಲುವೆ, ಹಾಗೆ ದೊಡ್ಡ ಕಾಲುವೆಗಳಿಂದ ಉಪ ಕಾಲುವೆಗಳ ಮೂಲಕ ಈ ಭಗವಂತನ ಚರಿತೆ, ಭಗವಂತನ ಚರಿತೆ ಎಂದಾಗ ದೊಡ್ಡ ಕಾಲುವೆ ಅಂದ್ರೆ ಶಿವಪುರಾಣ, ಕಾಳಿಕಾ ಪುರಾಣ, ವಿಷ್ಣು ಪುರಾಣ, ಈ ರೀತಿ ಯಾವುದೋ, ಅಥವಾ ಭಾಗವತ, ಈ ರೀತಿ ಒಂದು ದೊಡ್ಡ ಗ್ರಂಥ. ಅದರಲ್ಲಿ ಒಂದೊಂದು ಉಪ ಆಖ್ಯಾನಗಳಿರುತ್ತೆ. ಅವುಗಳನ್ನ ಒಂದೊಂದನ್ನ ತಗೊಳ್ತಾ ಖಂಡವಾಗಿ ಇರುತ್ತಲ್ವಾ, ಅವುಗಳನ್ನೆಲ್ಲ ಹೇಳ್ಕೊಳ್ತಾ ಹೋದ್ರೆ ಅದು ಉಪ ಕಾಲುವೆ. ಅವುಗಳ ಮೂಲಕ ನೀರು ಹರ್ಕೊಂಡು ಬಂದ್ರೆ, ಎಂಥ ನೀರು, ಭಕ್ತಿ ಎಂಬ ನೀರು ಹರ್ಕೊಂಡು ಬಂದ್ರೆ ಆ ಭಗವಂತನ ದಿವ್ಯ ಅಮೃತ ಚರಿತೆ, ಅದನ್ನ ನಿರಂತರ ಹೇಳ್ತಾ ಹೇಳ್ತಾ ಆ ಭಗವಂತನ ಚರಿತಾಮೃತವನ್ನ ಕೇಳ್ತಾ ಹೇಳ್ತಾ ಭಗವನ್ ನಾಮ ಸಂಕೀರ್ತನೆಯನ್ನ ಮಾಡ್ತಾ ಮಾಡ್ತಾ ಅದೇನಾಗುತ್ತೆ, ನೀರು ಮೇಲೆ ಎತ್ತಿ ಎತ್ತಿ ಬಿಡುತ್ತೆ. ಆ ಬಿಟ್ಟ ನೀರು ಕಾಲುವೆಗಳ ಮೂಲಕ ಹರಿದು ಹೃದಯ ಎಂಬ ಕೇದಾರಕ್ಕೆ ಬಂದು ಸೇರುತ್ತೆ, ಹೊಲಕ್ಕೆ ಬಂದು ಸೇರುತ್ತೆ. ಆಗ ನಾವು ಬಿತ್ತಿದ್ವಲ್ಲ ಬೀಜ, ಯಾವ ಬೀಜ, ಭಕ್ತಿ ಎಂಬ ಬೀಜ. ಆ ಭಕ್ತಿ ಎಂಬ ಬೀಜ ಮೊಳಕೆ ಒಡೆಯುತ್ತೆ, ಪೈರಾಗುತ್ತೆ. ಹಾಗೆ ಅದು ಪೈರಾದ ಮೇಲೆ ತೆನೆಗಳು ತೊಂಗಾಡುತ್ತೆ, ತುಂಬಿ ತುಂಬಿ ಬರುತ್ತೆ. ಹಾಗೆ ತೆನೆಗಳು ತುಂಬಿಕೊಂಡಾಗ, ನಮಗೆ ತೆನೆಗಳಲ್ಲಿ ರಸಭರಿತವಾದಾಗ, ಬರಗಾಲೆಯಲ್ಲಿ ಅಂಥ ರಸಭರಿತ ತೆನೆಯಲ್ಲಿ ಒಂದು ಮುಷ್ಟಿಯನ್ನ ಅನ್ನ ಮಾಡಿ ಊಟ ಮಾಡಿದ್ರು ಕೂಡ ಸಮೃದ್ಧವಾದ ಆಹಾರ ಆಗ್ಬಿಡುತ್ತೆ. ಹಾಗೆ ಭಗವಂತನ ಸ್ಮರಣೆ ಎಂಬುದನ್ನ ನಾವು ಜೀವನದಲ್ಲಿ ಇಟ್ಕೊಳ್ಬೇಕು. ಭಕ್ತಿಗೆ ಪ್ರಧಾನವಾದಂಥ ಒಂದು ಸಾಧನೆ ಭಗವಂತನ ಸ್ಮರಣೆ. ಆದ್ರಿಂದಲೇ ಕಲಿಯುಗಕ್ಕೆ ವಿಶೇಷವಾಗಿ ಭಗವನ್ ನಾಮ ಸಂಕೀರ್ತನೆ, ಅದನ್ನ ನಾವು ಮಾಡ್ತಾ ಇದ್ರೆ, ನಿರಂತರವಾಗಿ ಮಾಡ್ತಾ ಇದ್ರೆ, ಭಗವಂತ ಯಾವುದು ಕುಕರ್ಮನೋ ಯಾವುದು ಸತ್ಕರ್ಮನೋ, ಕುಕರ್ಮಗಳ ಫಲವನ್ನಾಗ್ಲಿ ಸತ್ಕರ್ಮಗಳ ಫಲವನ್ನಾಗ್ಲಿ ಯಾವುದನ್ನು ಕೂಡ ನಮಗೆ ಕೊಡದೆ, ಎಲ್ಲ ಕರ್ಮಗಳ ಫಲವನ್ನ ತಾನು ತೆಗೆದುಕೊಂಡು ನಮ್ಮ ಒಂದು ಇದನ್ನ ಕೇವಲ ಭಾವದಲ್ಲಿ, ಅಂದ್ರೆ ಆ ಪುಣ್ಯನು ತಗೊಂಡ್ಬಿಡ್ತಾನ, ಆ ಪುಣ್ಯ ತಗೊಂಡ್ಬಿಟ್ರೆ ನಮ್ಗ ಅಲ್ಲ, ನಾವ್ ಅದಕ್ಕೋಸ್ಕರ ಪುಣ್ಯ ಗಳಿಸಿದ್ವಾ, ಪುಣ್ಯದ ಫಲ ನಮಗ್ ಬೇಡ್ವಾ, ಹಾಗಲ್ಲ. ಪುಣ್ಯದ ಫಲ ಇದ್ರು ಏನು, ಮತ್ತೆ ಹಿಂತಿರುಗಿ ಬರ್ಬೇಕು. ಹಾಗೆ ಹಿಂತಿರುಗಿ ಬಾರದಂತ ಒಂದು ಉನ್ನತ ನೆಲೆಯನ್ನ ಪರಮಾತ್ಮ ಕರುಣಿಸಿ ಕೊಡ್ತಾನೆ. ಅದು ಆ ರೀತಿಯಾಗಿ ಅದು ಏನಾಗುತ್ತೆ, ಮೇಲೆ ಹೇಳಿದಂತೆ ಜ್ಞಾನಾನಂದ ಮಹೌಷಧಿ ಸುಫಲಿತ, ಒಳ್ಳೆ ಫಲ ಚೆನ್ನಾಗಿ ತುಂಬಿದ ತೆನೆಗಳ ತುಂಬಿರುವಂತೆ ಆದಾಗ ಎಂದೂ ಕೂಡ ನಮಗೆ ದುರ್ಭಿಕ್ಷ ಅಂತ ಬರೋಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದನ್ನ ಕೆಲವು ಆಳ್ವಾರುಗಳು ಕೂಡ ಹೇಳ್ತಾರೆ. ನಾವು ಎಂದು ಭಗವಂತನ ಸ್ಮರಣೆ ಮಾಡದೆ
ಉಪವಾಸಗಳನ್ನ ಇರ್ತೇವೋ, ಭಗವಂತನ ಸ್ಮರಣೆ ಮಾಡಿಲ್ಲ, ಉಪವಾಸ, ವ್ರತ, ನೇಮ, ಪೂಜೆ ಎಲ್ಲ ಮಾಡಿದೀವಿ, ಅಂಥ ದಿನ ಹೊಟ್ಟೆ ತುಂಬ ಊಟ ಮಾಡಿದ ದಿನವಂತೆ. ಎಂದು ಎಂದು ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಈ ಪೂಜೆ ಪುನಸ್ಕಾರಾದಿಗಳನ್ನ ಮಾಡದೆ ಇದ್ರು ಕೂಡ ಅದು ಭಗವಂತನಿಗಾಗಿ ನಾವು ಉಪವಾಸ ಮಾಡಿದ ಪವಿತ್ರತಮವಾದ ವ್ರತದ ದಿನವಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಭಗವನ್ನಾಮ ಸಂಕೀರ್ತನೆ ಎಂಬುದು ಸಕಲ ವ್ರತದ ಫಲ, ಭಗವನ್ನಾಮ ಸ್ಮರಣೆ ಎಂಬುದು ಸಕಲ ಪೂಜಾದಿಗಳ ಫಲ. ಹಾಗೆ ಭಗವನ್ನಾಮ ಅದನ್ನ ನಾಲಿಗೆಯಲ್ಲಿ ತೆಗೆದುಕೊಳ್ಳುವುದು ಅತ್ಯುತ್ತಮವಾದ ಒಂದು ಸಾಧನೆಗೆ ಸುಲಭವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ಒಂದು ನಿದರ್ಶನವನ್ನು ಕೂಡ ಹೇಳ್ತಾರೆ. ಈಗ ಪಾಂಡವರು ಅತ್ಯಂತ ಸಾಧುಗಳಾಗಿದ್ರು. ಪಾಂಡವರು ಯಾವಾಗಲೂ ಕೃಷ್ಣ 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 ಅಂತ ಕರೀತಾ ಇದ್ರು. ಕೃಷ್ಣನೂ ಕೂಡ ಪಾಂಡವರನ್ನ ಮಮ ಪ್ರಾಣಾಹಿ ಪಾಂಡವಾಹ ಅಂದಿದ್ದ. ಆದರೂ ಪಾಂಡವರು ಪಟ್ಟ ಪಾಡು ಎಷ್ಟು, ಪಾಂಡವರು ಪಟ್ಟ ಭಂಗ ಎಷ್ಟು. ಪರಮಾತ್ಮ ಸಂಕಲ್ಪ ಮಾಡಿದ್ರೆ ಅವನೇನು ಮಾಡಬಹುದಾಗಿತ್ತು, ತನ್ನ ಒಂದು ಚಕ್ರವನ್ನ ಅಂದು ಸಭಾಪರ್ವದಲ್ಲೇನೆ ಆ ದ್ಯೂತ ನಡೆದ ಸಭೆಯಲ್ಲೇ ಒಂದು ಬಾರಿ ಅವನು ಚಕ್ರ ಪ್ರಯೋಗ ಮಾಡಿಬಿಟ್ಟಿದ್ದಿದ್ರೆ ಈ 18 ಅಕ್ಷೌಹಿಣಿಯ ಹೋರಾಟ, ಇಷ್ಟು ಜನರ ಸಾವು, ಇದು ಯಾವುದೂ ಉಂಟಾಗದೆ ಇರಬಹುದಾಗಿತ್ತಲ್ಲ ಅನ್ನುವುದು ವಿವೇಕಶಾಲಿಗಳ ಮಾತು. ಆದರೆ ಪ್ರತಿಯೊಂದು ಕೂಡ ಒಂದು ವ್ಯೂಹವನ್ನ ಕಟ್ಟಿಕೊಂಡು ಬಂದಿದೆ, ಒಂದು ಸಂಬಂಧವನ್ನ ಕಟ್ಟಿಕೊಂಡು ಬಂದಿದೆ. ಪ್ರತಿಯೊಂದಕ್ಕೂ ಋಣ ಎಂಬ ಒಂದು ಬಂಧ ಇದೆ. ಆ ಋಣ ಎಂಬ ಬಂಧ ಇದ್ದಾಗ ಇದು ಇದರಿಂದಾನೆ, ಇದು ಇವನಿಂದಾನೆ, ಇದು ಈ ಕಾಲದಲ್ಲೇ ಭಾಗವತ ಆ ಮಾತನ್ನ ನಮಗೆ ತಿಳಿಸುತ್ತೆ. ಇದನ್ನ ನಾವು ಸದಾ ಕಾಲ ಮನನ ಮಾಡ್ಕೊಳ್ಬೇಕು. ಯಾರಿಂದ, ಯಾವಾಗ, ಯಾವ ರೀತಿಯಲ್ಲಿ, ಎಷ್ಟು ಪ್ರಮಾಣದಲ್ಲಿ, ಹೇಗೆ, ಯಾವ ಸ್ಥಳದಲ್ಲಿ ಏನಾಗಬೇಕೋ ಅದು ಅಲ್ಲೇ ಅಷ್ಟೇ ಪ್ರಮಾಣದಲ್ಲೇ ಅವರಿಂದಾನೇ ಹಾಗೇನೆ ಆಗೋದು. ಆದ್ರಿಂದ ನಾವು 10 ಮನೆಗಳ ಬಾಗಿಲು ಕುಟ್ತಾ ಇದ್ರು ನಮಗೆ ಬಾಗಿಲು ತೆರೀದೇ ಇದ್ದ ಮಾತ್ರಕ್ಕೆ ಭಗವಂತ ದಯೆ ತೋರಿಸಿಲ್ಲ ಅಂತಲ್ಲ. ಅಲ್ಲಿ ಒಂದು ನಿಯಮ ಇದೆ, ಆ ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಭಗವನ್ನಾಮ ಸಂಕೀರ್ತನೆಯ ಫಲ ಏನಾಯ್ತು ಅವರಿಗೆ? ನಿತ್ಯ ಕೃತಯುಗ ಆಯ್ತು. ನಿತ್ಯ ಅವರು ಕಾಡಿನಲ್ಲಿದ್ರು, ಆನಂದಮಯವಾಗಿದ್ರು. ಅವರಿಗೆ ದುರ್ಭಿಕ್ಷ ದೊರಕಲಿಲ್ಲ, ದುರ್ಭಿಕ್ಷ ಎಂದೂ ಆಗಲಿಲ್ಲ. ಸದಾ ಕಾಲ ಅವರು ಭಗವನ್ನಾಮ ಸಂಕೀರ್ತನೆ ಮಾಡ್ತಾ ಇದ್ದಿದ್ರಿಂದ ಎಂಥ ಭಂಗ ಬೇಕಂತ ದುರ್ಯೋಧನಾದಿಗಳು ಬಂದು ಎಷ್ಟೆಲ್ಲ ಭಂಗ ಮಾಡಿದ್ರು. ಆದರೆ ಯಾವ ಭಂಗನೋ ಅವರಿಗೆ ನೋವನ್ನ ಉಂಟು ಮಾಡದಂತೆ ಆಯ್ತು. ಒಂದು ಇನ್ನು ಪ್ರಧಾನವಾದದ್ದು, ಈಗ ನಾವು ಹೇಳಿದ್ವಲ್ಲ, ಕುಕರ್ಮ ಸುಕರ್ಮ ಅಂತ ಯಾವ ಕರ್ಮ ಅವರಲ್ಲಿ ಉಳಿಲಿಲ್ಲ. ಅವರು ಪರಮ ಶುದ್ಧರಾಗಿ ಪರಮ ಪವಿತ್ರರಾಗಿ ಆಗೋದಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ನಾವು ಇಂಥ ವಿಚಾರಗಳನ್ನ ಚಿಂತನೆ ಮಾಡದೆ ಭಗವನ್ನಾಮ ಸಂಕೀರ್ತನೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ರೆ ನಿತ್ಯ ಕೃತಯುಗ ನಮಗೆ, ನಿತ್ಯ ಸುಭಿಕ್ಷ ನಮಗೆ, ನಿತ್ಯ ನಮಗೆ ಸೂರ್ಯೋದಯನೇ, ಸೂರ್ಯೋದಯ ಸೂರ್ಯಾಸ್ತ ಅಂತ ಇಲ್ಲ, ನಿತ್ಯ ಜ್ಞಾನಾನಂದದ ಬೆಳಕು ನಮಗಿರುತ್ತೆ. ಆದ್ರಿಂದಲೇ ಅನುಭಾವಿಯಾದವರು ಹೇಳಿದ ಮಾತನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಛಾಂದೋಗ್ಯದಲ್ಲಿ ಕೂಡ ಆ ರೀತಿಯ ಸಾಧನೆಯನ್ನ ಹೇಗೆ ಮಾಡಬೇಕು ಅದು ಒಂದು ವಿದ್ಯೆ. ಆ ಅನೇಕ ವಿದ್ಯಾ ಉಪಾಸನೆಗಳನ್ನ ಹೇಳುವಾಗ ಆ ವಿದ್ಯೆಯನ್ನ ಹೇಳಿರೋದು ನಾವು. ಅದಕ್ಕೆ ಮಧು ವಿದ್ಯಾ ಅಂತ ಹೆಸರು. ಆ ಮಧು ವಿದ್ಯೆಯ ಮೂಲಕ ಜೀವಿ ಏನ್ ಮಾಡ್ತಾನೆ, ಸೂರ್ಯ ಉದಯಾಸ್ತಮಾನಗಳಾಗುವ ಕ್ರಮದಲ್ಲಿ ಅವನು ವೇದಾದಿಗಳನ್ನ ಅಧ್ಯಯನ ಮಾಡ್ತಾ, ವೇದಾದಿಗಳು ಬೋಧಿಸಿದಂಥ ತತ್ವವನ್ನ ಅನುಷ್ಠಾನ ಮಾಡ್ಕೊಳ್ತಾ ಕರ್ಮ ಮಾರ್ಗದಲ್ಲಿದ್ದರೆ ಅವನೇನಾಗ್ತಾನೆ, ಉನ್ನತ ಲೋಕಗಳನ್ನ ಹೊಂದುತ್ತಾ ಹೋಗ್ತಾನೆ. ವಸು, ರುದ್ರ, ಆದಿತ್ಯ, ಸಾಧ್ಯ ಮೊದಲಾದ ದೇವತೆಗಳ ಲೋಕಗಳನ್ನ ಹೊಂದುತ್ತಾ ಹೋಗ್ತಾನೆ. ಆದ್ರೆ ಮತ್ತೆ ಅವನು ಹಿಂತಿರುಗಿ ಬಂದೇ ಬರ್ತಾನೆ. ಎಲ್ಲಿಯವರೆಗೆ ಉದಯಾಸ್ತಮಾನ ಆಗ್ತಾ ಇರುತ್ತೆ ಅಲ್ಲಿವರೆಗೆ ಅವನು ತಿರುಗುತ್ತಾ ಇರ್ತಾನೆ. ಆದರೆ ಯಾವ ವ್ಯಕ್ತಿ ತಾನು ದಕ್ಷಿಣದಿಂದ ಉತ್ತರದ ಕಡೆಗೆ ಸಾಗುತ್ತಾನೆ, ಕೆಳಗಿನಿಂದ ಮೇಲಕ್ಕೆ ಸಾಗುತ್ತಾನೆ, ವೃತ್ತದ ವ್ಯಾಪ್ತಿಯಲ್ಲಿ ಬರದೆ ಹಾಗೆ ಸಾಗುತ್ತಾನೆ, ಅವನು ಸಹಸ್ರಾರದ ಮೇಲಕ್ಕೆ ಬಂದು ಬಿಟ್ಟಾಗ ಸಹಸ್ರಾರಾತೀತ ನೆಲೆಯನ್ನ ಮುಟ್ಟು ಬಿಡ್ತಾನೆ. ಅಲ್ಲಿ ಏನಿದೆ,
ಅಸ್ತಮಾನಗಳಿಲ್ಲ. ಬೆಳಕು ಬೆಳಕು ಬೆಳಕು, ಆನಂದ ಆನಂದ ಆನಂದ. ಅದು ಮಧುವಿದ್ಯೆಯ ಪಾರಮ್ಯ. ಮಧುವಿದ್ಯೆಯ ಪಾರಮ್ಯ. ಮಧುವಿದ್ಯೆಯಲ್ಲಿ ಈ ಒಂದು ಉದಯಾಸ್ತಮಾನಗಳಲ್ಲಿ ಪೂರ್ವದಿಂದ ದಕ್ಷಿಣ, ದಕ್ಷಿಣದಿಂದ ಪಶ್ಚಿಮ, ಪಶ್ಚಿಮದಿಂದ ಉತ್ತರ, ಉತ್ತರದಿಂದ ಪೂರ್ವ, ಹೀಗೆ ಗತಿ ಏನಿದೆ ಆ ಗತಿಯಲ್ಲಿ ಸಂಚಾರ ಮಾಡ್ತಾ ಋಕ್ ಯಜು ಸಾಮಾದಿಗಳನ್ನ ಮಾಡ್ತಾ ಅನುಷ್ಠಾನ ಮಾಡ್ತಾ ಅವುಗಳ ಸಾಧನೆ ಮಾಡ್ತಾ ಇರುವಾಗ ಫಲ ಇದೆ. ಆದ್ರೆ ಇವೆಲ್ಲ ಏನು ಫಲ? ಪುಣ್ಯ ಫಲವಾಗಿದ್ದು ಉನ್ನತ ಉನ್ನತ ಲೋಕಗಳ ಫಲವಾಗಿರ್ಬೋದು. ಆದ್ರೆ ಯಾವ ಲೋಕ ಆದ್ರೂ ಪುನರಾವರ್ತನೆ ಆಗುತ್ತೆ. ಹಾಗೆ ಪುನರಾವರ್ತಿತವಾಗದ ಲೋಕ ಅಂದ್ರೆ ಅವನು ಮೇಲಕ್ಕೆ ಮೇಲಕ್ಕೆ ಎಲ್ಲ ಗಂಟುಗಳನ್ನ ದಾಟಿ ಅತೀತನಾಗಿ ಹೋದಾಗ ಆ ಸಹಸ್ರಾರದ ನೆಲೆಯಲ್ಲಿ, ಸಹಸ್ರಾರಾತೀತ ನೆಲೆಯಲ್ಲಿ ಅವನೇನ್ ಅನುಭವಿಸ್ತಾನೆ? ಜ್ಞಾನಾನಂದದ ಬೆಳಕು, ಆನಂದದ ಸಾಂದ್ರಾನಂದದ ಬೆಳಕು, ಜ್ಞಾನಾನಂದದ ಬೆಳಕು. ಆಗ ಉದಯ ಅಸ್ತಮಾನಗಳು ಇಲ್ಲ. ಆಗ ಅನುಭವಿ ಆದವನು ಹೇಳ್ತಾನೆ ಹೃದಾಕಾಶೆ. ಮೇಲೆ ಬಂತಲ್ಲ ಮಾನಸ ಪುಂಡರೇಖ, ಅಲ್ಲಿ ಅದಕ್ಕೂ ಮುಂಚೆ ಪುಷ್ಕರ, ಆಕಾಶ ಹೃದಯ ಎಂಬ ಪುಷ್ಕರ ಆಕಾಶ. ಹಾಗೆ ಆ ಹೃದಾಕಾಶೆ ಚಿದಾದಿತ್ಯ, ಚಿತ್ ಎಂಬ ಜ್ಞಾನ, ಜ್ಞಾನ ಸೂರ್ಯ, ಜ್ಞಾನ ಸೂರ್ಯ ಭಾಸತೇಚ ನಿರಂತರಂ, ನಿರಂತರ ಬೆಳಗುತ್ತಾ ಇದ್ದಾನೆ. ನಾಸ್ತಮೇತಿ ನೋದೇತಿ, ಉದಯಾಸ್ತಗಳಿಲ್ಲ. ಆಗ ಅವನಿಗೆ ಸದಾ ಆನಂದವೇ, ಸದಾ ಸುಭಿಕ್ಷವೇ, ಸದಾ ಜ್ಞಾನವೇ, ಸದಾ ಸದಾ ಎಲ್ಲ. ಆ ಒಂದು ಸ್ಥಿತಿಯನ್ನ ಹೊಂದುವ ಸಾಧಕ ಮಾರ್ಗ ಯಾವುದಪ್ಪ ಅಂದ್ರೆ ಅದು ಭಕ್ತಿ. ಆ ಭಕ್ತಿಗೆ ಪೂರಕವಾದ ನಾಮ ಸಂಕೀರ್ತನೆ. ನಾಮ ಸಂಕೀರ್ತನೆ ಮಾಡುವಾಗ ನಾವು ಹೇಳಿಕೊಂಡಿದ್ದೇವೆ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮಾದಿಗಳು ಹೇಳುವಾಗ ನಾಮ ಎಂಬುದು ಕೇವಲ ಅಕ್ಷರಗಳ ಜೋಡಣೆ ಅಲ್ಲ. ಪ್ರತಿಯೊಂದು ನಾಮಕ್ಕೆ ಒಂದು ರೂಪ ಇದೆ. ಆ ಪ್ರತಿಯೊಂದು ನಾಮ ರೂಪಗಳ ಜೊತೆಯಲ್ಲಿ ಒಂದು ಪ್ರಭಾವ ಇದೆ. ಆ ನಾಮ ರೂಪ ಪ್ರಭಾವಗಳಿಗೆ ಪರಮಾತ್ಮ ಮಾಡುವ ಒಂದು ಲೀಲೆ ಇದೆ. ಆ ಲೀಲೆಗೆ ಒಂದು ಮಹಿಮೆ ಇದೆ. ಈ ಎಲ್ಲವೂ ನಾಮದ ಜೊತೆಯಲ್ಲಿ ಬರುತ್ತೆ. ಆದ್ದರಿಂದ ಈ ಒಂದು ನಾಮ ಸಂಕೀರ್ತನೆ ಮಾಡುವಾಗ ಭಗವಂತನ ಲೀಲೆಗಳು ಏನದು? ಪುರಾಣಾದಿಗಳಲ್ಲಿ ಪ್ರತಿಪಾದಿತವಾಗಿರುವಂಥದ್ದು ವಿಷ್ಣು ಪುರಾಣ, ಈ ಶಿವ ಪುರಾಣ ಇತ್ಯಾದಿ ಪುರಾಣಗಳಲ್ಲಿ, ದೇವಿ ಭಾಗವತ ಇವುಗಳಲ್ಲಿ ಪ್ರತಿಪಾದಿತವಾಗಿರುವ ಭಗವಂತನ ಕಾರುಣ್ಯದ ಲೀಲೆ, ಅವುಗಳನ್ನ ನಾವು ಅನುಸಂಧಾನ ಮಾಡೋದು ಅದೇನು ಮಾಡುತ್ತೆ? ದುರ್ಭಿಕ್ಷ ಇಲ್ಲದಂತೆ ಮಾಡುತ್ತೆ. ದುರ್ಭಿಕ್ಷ ಇಲ್ಲ ಅಂದ್ರೆ ಅರ್ಥ ಏನು? ಸದಾ ಭಗವಂತನ ಸ್ಮರಣೆ, ಅದೇ ಸುಭಿಕ್ಷ. ಅದಿದ್ದು ಬಿಟ್ರೆ ಯಾವ ಭಂಗ ಇಲ್ಲ ನೋಡಿ. ಅದಕ್ಕೆ ನಾನು ಪಾಂಡವರ ನಿದರ್ಶನ ಹೇಳಿದ್ದು. ಪರಮಾತ್ಮ ಮಮ ಪ್ರಾಣಾಹಿ ಪಾಂಡವಾಹ ಅಂದ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ಚೂಮಂತ್ರಕ್ಕಾಣೆ ಮಾಡ್ಲಿಲ್ಲ. ತಿತಿಕ್ಷಸ್ವ ಅಂದ, ಸಹಿಸ್ಕೊಪ್ಪ ಅಂದ. ತಿತಿಕ್ಷ ಅನ್ನೋದೇ ದೊಡ್ಡದು ಅಂದ. ಆ ತಿತಿಕ್ಷ ಎಲ್ಲಿಂದ ಬರುತ್ತೆ? ಭಗವನ್ ನಾಮದಿಂದ ಬರುತ್ತೆ. ಆದ್ರಿಂದ ಪಾಂಡವರಲ್ಲಿ ಯುಧಿಷ್ಠಿರನಲ್ಲಿ ಕಾಣುವ ತಿತಿಕ್ಷೆ ಬೇರೆ ಇನ್ಯಾರಲ್ಲೂ ಕಾಣಲ್ಲ. ಯುಧಿಷ್ಠಿರ ಆ ರೀತಿಯಾದ ಮಹಿಮೋನ್ನತವಾದಂತಹ ಒಂದು ವ್ಯಕ್ತಿತ್ವವನ್ನ ಉಳ್ಳವನು. ಈಗ ಇಷ್ಟನ್ನ ಮನಸ್ಸಿಗೆ ತಂದುಕೊಂಡು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಧೀಯಂತ್ರೇಣ ವಚೋಘಟೇನ ಕವಿತಾ ಕುಲ್ಯೋಪಕುಲ್ಯಾ ಕ್ರಮೈಹಿ ಆನೀತೈಶ್ಚ ಸದಾಶಿವಸ್ಯ ಚರಿತಾಂಭೋರಾಶಿ ದಿವ್ಯಾಮೃತೈಹಿ ಹೃತ್ ಕೇದಾರಯುತಾಶ್ಚ ಭಕ್ತಿ ಕಲಮಾಹ ಸಾಫಲ್ಯ ಮಾತನ್ವತೆ ದುರ್ಭಿಕ್ಷಾತ್ ಮಮ ಸೇವಕಸ್ಯ ಭಗವನ್ ವಿಶ್ವೇಶ ಭೀತಿ ಕುತಃ. ವಿಶ್ವೇಶ ವಿಶ್ವಕ್ಕೆಲ್ಲ ಒಡೆಯನಾದಂಥವನೇ ಭಗವನ್. ಭಗವನ್ ಅಂದಾಗ ಯಾವ ಪರಮಾತ್ಮ ಉದಯವನ್ನ ಮತ್ತೆ ಲಯವನ್ನ, ಅಂದ್ರೆ ಸೃಷ್ಟಿಯನ್ನ ಲಯವನ್ನ ಯಾರು ಬಲ್ಲನೋ, ಮತ್ತೆ ಜೀವಿಗಳ ಆಗಮ ಮತ್ತು ಗಮವನ್ನ, ಜೀವಿಗಳು ಯಾವ ಯಾವ ಶರೀರವನ್ನ ಯಾವಾಗ ಹೊಂದಬೇಕು, ಆಯಾ ಶರೀರದಲ್ಲಿ ಎಷ್ಟು ಕಾಲ ಇರಬೇಕು, ಏನೇನು ಅನುಭವಿಸಬೇಕು, ಈ ಎಲ್ಲವನ್ನ ಯಾವ ಕಾಲದಲ್ಲಿ ಅನುಭವಿಸಬೇಕು, ಈ ಎಲ್ಲವನ್ನ ಬಲ್ಲಿದವನು ಅವನು. ಜೀವಾನಾಂ ಗತಿಂ ಆಗತಿಂ. ಅಷ್ಟೇ ಅಲ್ಲದೆ ವೇತ್ತಿ ವಿದ್ಯಾಂ ಅವಿದ್ಯಾಂಚ, ವಿದ್ಯೆ ಮತ್ತು ಅವಿದ್ಯೆ ಎಲ್ಲವನ್ನು ಬಲ್ಲಿದವನು ಯಾರೋ
ಅವನು ಭಗವಾನ್. ಸವಾಚ್ಯೋ ಭಗವಾನ್ ಇತಿ. ಆದ್ರಿಂದ ಅಂಥ ಭಗವಂತನೇ ನಾನು ಯಾವಾಗ ಏನನ್ನ ಪಡಿಬೇಕು, ನನಗೆ ಯಾವಾಗ ಯಾವ ಫಲ ಇದೆ, ನನ್ನ ಕರ್ಮ ಕ್ರೂರವೋ ಸಾಧುವೋ ಈ ಎಲ್ಲವನ್ನ ಬಲ್ಲಿದವನು ನೀನು. ಮತ್ತೆ ನನ್ನೊಬ್ಬನದೇ ಅಲ್ಲ, ವಿಶ್ವದ ಎಲ್ಲರ. ಆದ್ರಿಂದ ವಿಶ್ವೇಶ ಪ್ರಭೋ ಅಂತ ಹೇಳಿ ನನಗೆ ಏನಾಗ್ಬೇಕು, ನನ್ನ ಹೃದಯ ಎಂಬ ಹೊಲ, ಹೃತ್ ಕೇದಾರ, ಹೃದಯ ಎಂಬ ಹೊಲದೊಳಗೆ ನಾನು ಭಕ್ತಿ ಎಂಬ ಬೀಜವನ್ನ ಬಿತ್ತಿದ ಮೇಲೆ ಆ ಬೀಜ ನೀರು ಮೊದಲಾದವುಗಳಿಂದ ಪುಷ್ಟಿಯಾಗಬೇಕಲ್ಲ, ಮೊಳಕೆ ಒಡಿಬೇಕಲ್ಲ. ಅದು ಯಾವುದರಿಂದ ಆಗುತ್ತೆ? ಧೀ ಯಂತ್ರೇಣ, ಬುದ್ಧಿ ಎಂಬ ಯಂತ್ರದಿಂದ, ವಚೋಘಟೇನ, ಮಾತೆಂಬ ಮಡಕೆ. ಅಂದ್ರೆ ಬುದ್ಧಿಯಲ್ಲಿ ನಾವು ಯೋಚನೆ ಮಾಡ್ಕೊಳ್ತೇವೆ, ಬುದ್ಧಿಯಲ್ಲಿ ಚಿಂತನೆ ಮಾಡ್ಕೊಳ್ತೇವೆ, ಅದನ್ನ ವಾಗ್ರೂಪಕ್ಕೆ ತರ್ತೇವೆ. ಆದ್ರಿಂದ ಇದು ಘಟ ಅಂದ್ರೆ ಕೊಡ. ನೀರು ಸಮುದ್ರದ ಒಳಗಡೆ, ನದಿಯೊಳಗಡೆ, ಬಾವಿಯೊಳಗಡೆ ಎಲ್ಲ ಇರುತ್ತೆ. ಅದು ಯಾವ್ದದು ಧಿ, ಅದರೊಳಗೆ ಎಲ್ಲ ತುಂಬಿದೆ. ಅದನ್ನ ತುಂಬಬೇಕಲ್ಲ, ಮೊಗಿಬೇಕಲ್ಲ. ಅದು ಯಾವುದರಿಂದ? ವಾಕ್ ಎಂಬ ಘಟ. ಅದರಲ್ಲಿ ಕವಿತಾ ಅನ್ನುವುದು ಕಾಲುವೆ, ಪ್ರಧಾನವಾದ ಕಾಲುವೆ. ಕವಿತಾ ಅಂದ್ರೆ ಅದು ಸ್ತೋತ್ರ ಇರಬಹುದು, ಭಗವಂತನ ಲೀಲೆ ಇರಬಹುದು, ಭಗವಂತನ ಚರಿತೆಗಳಿರಬಹುದು. ಆದ್ರಿಂದಲೇ ಸದಾಶಿವಸ್ಯ ಚರಿತಾ ಅಂಭೋರಾಶಿ ದಿವ್ಯಾಮೃತೈ. ಸದಾಶಿವನ ಚರಿತೆ ಎಂಬ ಸಮುದ್ರ, ಅಂಭೋರಾಶಿ. ಅಲ್ಲಿರೋದೇನು? ದಿವ್ಯವಾದ ಅಮೃತ. ಅದನ್ನ ಕುಲ್ಯಾಕ್ರಮೈಹಿ, ಕುಲ್ಯ ಉಪಕುಲ್ಯ ಅಂದ್ರೆ ಕಾಲುವೆ, ಉಪಕಾಲುವೆಗಳ ಮೂಲಕ ಆನೀತೈಹಿ ತಂದು ತುಂಬಿದಾಗ ಭಕ್ತಿ ಎಂಬ ಚಿಗುರು ಅಥವಾ ಭಕ್ತಿ ಎಂಬ ಪೈರು, ಕಲಮ ಅಂದ್ರೆ ಭತ್ತ ತೆನೆ, ಭಕ್ತಿ ಕಲಮ ಅದು ಏನಾಗುತ್ತೆ? ಸಾಫಲ್ಯ ಮಾತನ್ವತೆ, ಸಫಲವಾಗುತ್ತೆ. ಅಂದ್ರೆ ತೆನೆಗಳು ಘನವಾಗುತ್ತೆ, ತೆನೆಗಳು ರಸಪೂರ್ಣವಾಗುತ್ತೆ. ಅಂದ್ರೆ ಒಂದು ತೆನೆ ಬಡಿದ್ರೇನೆ ನಮ್ಗೊಂದು ಪಾವಾದ್ರೂ ಕಾಳು ಸಿಕ್ಬೇಕು ಅಥವಾ ಇನ್ನೂ ಜಾಸ್ತಿ ಸಿಕ್ಬೇಕು. ಹಾಗೆ ತೆನೆಗಳು ಫಲಭರಿತವಾಗುತ್ತೆ, ತೆನೆಗಳೊಳಗೆ ರಸಭರಿತವಾಗುತ್ತೆ. ಅಂಥದ್ದು ಹಾಗಿದ್ದಾಗ ಸೇವಕಸ್ಯ ಮಮ, ಸೇವಕನಾದ ನನಗೆ ದುರ್ಭಿಕ್ಷಾತ್ ಭೀತಿ ಕುತಃ, ದುರ್ಭಿಕ್ಷದಿಂದ ಭಯ ನನಗುಂಟಾಗೋದು ಹೇಗೆ? ಅಂದ್ರೆ ಅರ್ಥ ಏನು? ಭಗವಂತ, ನನಗೆ ದುರ್ಭಿಕ್ಷ ಎಂದೂ ಬೇಡ. ನಾನು ನಿನ್ನನ್ನ ನೆನೆಸದೇ ಇರುವಂತ ದಿನ ಎಂದೆಂದಿಗೂ ಬೇಡ. ನಾನು ಸದಾ ನಿನ್ನನ್ನ ನೆನೆಸ್ತಾ ಸದಾ ಕೃತಯುಗದ ಒಂದು ಬದುಕನ್ನ ಬದುಕೋದಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ನೀನೇನ್ ಮಾಡ್ಬೇಕು? ನನ್ನ ಬುದ್ಧಿಯೊಳಗೆ ಕುಳಿತುಕೊಂಡು ನನಗೆ ನಿನ್ನ ಒಂದು ಚರಿತೆಯನ್ನ ಓದುವುದಕ್ಕೆ ಪ್ರೇರಕನಾಗಬೇಕು, ಸತ್ಕರ್ಮ ಪ್ರೇರಕನಾಗಬೇಕು. ನಿನ್ನ ಚರಿತೆಯನ್ನ, ನಿನ್ನ ಲೀಲೆಯನ್ನ ಓದಿ ಅದನ್ನ ಮನನ ಮಾಡಿ ಅದನ್ನ ವಾಗ್ರೂಪದಿಂದ ಪ್ರವಚನಾದಿಗಳನ್ನ ಮಾಡುವುದರ ಮೂಲಕ ಅದರ ರಸಾಮೃತವನ್ನ ಅನುಭವಿಸ್ತಾ ನಾನು ಭಕ್ತಿಯನ್ನ ಘನಗೊಳಿಸಿಕೊಂಡಂತೆ ಇತರರೂ ಭಕ್ತಿಯಿಂದ ಘನ ಆಗುವಂತೆ ಮಾಡಿದರೆ ಆಗ ಏನಾಗುತ್ತೆ? ಆನಂದ ಆನಂದ ಆನಂದ. ಬರೀ ನನ್ನೊಬ್ಬನದು ಆನಂದ ಅಲ್ಲ, ಎಲ್ಲ ಜೀವಿಗಳಿಗೆ ಆನಂದ ಉಂಟಾಗುತ್ತೆ. ಆಗ ಕೃತಯುಗ ಎಂಬುದು ನನ್ನೊಬ್ಬನಿಗಲ್ಲ, ನಾನಿರುವ ಜಾಗದಲ್ಲಿರುವ ಎಲ್ಲರಿಗೂ ಕೃತಯುಗ ಉಂಟಾಗುತ್ತೆ. ಅಂಥ ಒಂದು ಸ್ಥಿತಿಯನ್ನ ನೀನು ತಂದುಕೊಡುವಂತ. ನಾನು ಸಾಧನೆ ಮಾಡ್ತೇನೆ, ನನ್ನ ಕೈನಲ್ಲಿ ಆಗತ್ತೆ ಅಂತಲ್ಲ, ಅಂಥ ಒಂದು ಸಾಧನೆಗೆ ಪೂರಕನಾಗಿ ನೀನು ನಿಲ್ಲು. ಅಂಥ ಪೂರಕನಾಗಿ ನಿಂತು ಹೃದಯ ಮನ ಬುದ್ಧಿಗಳನ್ನ ಶುದ್ಧವಾಗಿ ಮಾಡು. ಗೀತಾಚಾರ್ಯ ಹೃನ್ಮನಗಳನ್ನ ಬುದ್ಧಿಯನ್ನ ನನ್ನ ಪದತಲಕ್ಕೆ ಅರ್ಪಣೆ ಮಾಡಪ್ಪ ಅಂತ 12ನೇ ಅಧ್ಯಾಯದಲ್ಲೇ 2 ಸಲನೋ 3 ಸಲನೋ ಹೇಳ್ತಾನೆ, ಬೇರೆ ಬೇರೆ ಜಾಗದಲ್ಲೂ ಹೇಳ್ತಾನೆ. ಯಾಕೆ ಅಂದ್ರೆ ಕಲ್ಮಶಗಳಿಗೆಲ್ಲ ಮೂಲ ನೆಲೆ ಯಾವುದು ಅಂದ್ರೆ, ಈಗ ಹೇಳಿದ್ವಲ್ಲ, ಒಂದು ದೊಡ್ಡ ಬಾವಿನೋ ಕೆರೆನೋ ಎಲ್ಲ ಸ್ರೋತ, ಮೂಲ ಸ್ರೋತ ಅದು ಹೃದಯ ಮನ ಬುದ್ಧಿ. ಆದ್ರಿಂದ ಹೃದಯ ಮನ ಬುದ್ಧಿಗಳು ಶುದ್ಧ ಆಗ್ಬಿಟ್ರೆ, ಅಲ್ಲಿ ತುಂಬಿರೋದೆಲ್ಲ ಅಮೃತವೇ ಆಗ್ಬಿಟ್ರೆ ಕೊಳಕು ನೀರು ಎಲ್ಲಿಂದ ಬರುತ್ತೆ? ಗಂಗೆ ನೀರೇ ಬರ್ಬೇಕು, ತುಂಬಿದ್ದೆಲ್ಲ ಗಂಗೆ ನೀರು. ಹಾಗಾಗುವುದಕ್ಕೆ ನೀನು ನನಗೆ ಅವಕಾಶ ಮಾಡಿಕೊಡು. ಹಾಗಾಗೋದು ಹೇಗೆ?
ಭಗವತ್ ಸ್ಮರಣೆ, ಭಗವತ್ ಸ್ಮರಣೆ, ಭಗವತ್ ಸ್ಮರಣೆ, ಭಗವತ್ ಸ್ಮರಣೆ. ಭಗವಂತನ ಸ್ಮರಣೆ ಮಾಡ್ತಾ ಇದ್ಬಿಟ್ರೆ ಎಲ್ಲ ಕಲ್ಮಶಗಳು ತೊಳೆದು ಹೋಗುತ್ತೆ. ಯಾವ ಕಲ್ಮಶನು ಉಳ್ಕೊಳ್ಳಲ್ಲ, ಯಾವ ಕಲ್ಮಶವು ಉಳಿಯದಂತೆ ಆಗೋಗುತ್ತೆ ಅನ್ನುವುದಕ್ಕೋಸ್ಕರ ಇಲ್ಲಿ ಆ ತತ್ವವನ್ನ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಬದುಕು ಸದಾ ಸುಭಿಕ್ಷವಾಗುವುದಕ್ಕೆ ನಿನ್ನ ನಾಮಸ್ಮರಣೆ ಎಂಬುದು ನನ್ನೊಳಗೆ ನಿತ್ಯ ನಿರಂತರವಾಗಿರುವಂತೆ ದೇವರೇ ಅನುಗ್ರಹಿಸಪ್ಪ, ಕಾಪಾಡಪ್ಪ ಅನ್ನುವ ಒಂದು ಭಾವವನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಏನು? ಭಗವನ್ ವಿಶ್ವೇಶ, ಭಗವಂತನೇ ವಿಶ್ವೇಶನೇ, ನೀನು ಏನ್ ಮಾಡ್ಬೇಕು? ಹೃತ್ ಕೇದಾರ ಯುತ, ನನ್ನ ಒಂದು ಹೃದಯ ಎಂಬ ಕೇದಾರ, ಏನು ಭತ್ತದ ಹೊಲ, ಅದರ ಒಳಗೆ ಬಿತ್ತಿರುವಂತ ಭಕ್ತಿ ಎಂಬ ಭತ್ತ, ಅದು ಮೊಳಕೆ ಒಡೆಯುವುದಕ್ಕೆ ನನ್ನ ಬುದ್ಧಿ ಎಂಬ ಯಂತ್ರದ ಮೂಲಕ, ಮಾತೆಂಬ ಘಟದ ಮೂಲಕ, ಕವಿತೆ, ಕವಿತೆ ಅಂದಾಗ ಸ್ತೋತ್ರ ಆಗಿರಬಹುದು ಅಥವಾ ಪುರಾಣಾದಿ ಪ್ರವಚನಾದಿಗಳಾಗಿರ್ಬಹುದು, ಅವುಗಳ ಮೂಲಕ, ಕಾಲುವೆ ಉಪಕಾಲುವೆಗಳ ಮೂಲಕ, ಏನು? ಸದಾಶಿವಸ್ಯ ಚರಿತಾಂಭೋರಾಶಿ ದಿವ್ಯಾಮೃತ, ಸದಾಶಿವನ ಚರಿತೆ ಎಂಬ ದಿವ್ಯ ಅಮೃತದ ಜಲ ಅದನ್ನ ತಂದು ಆ ಕೇದಾರಕ್ಕೆ, ಹೊಲಕ್ಕೆ ತುಂಬಿದಾಗ ಅಲ್ಲಿ ಏನಾಗಬೇಕು? ಆ ಭತ್ತದ ತೆನೆ ಸಫಲವಾಗುತ್ತೆ, ತುಂಬಿ ತುಳುಕಾಡುತ್ತೆ, ತೆನೆ ಭರಿತವಾಗುತ್ತೆ. ಹಾಗೆ ಆದಾಗ ನನಗೆ ದುರ್ಭಿಕ್ಷಾತ್ ಕುತಃ ಭೀತಿ, ದುರ್ಭಿಕ್ಷವೆಂಬ ಭಯ ನನಗುಂಟಾಗಲ್ಲ. ಆ ರೀತಿ ನನ್ನ ಬದುಕು ಸದಾ ಸುಭಿಕ್ಷವಾಗಿರುವಂತೆ ಮಾಡು, ನನ್ನ ಬದುಕು ಸದಾ ನಿನ್ನ ಸ್ಮರಣೆಯಿಂದ ತುಂಬಿರುವಂತೆ ಮಾಡು. ಸದಾ ನಿನ್ನ ಸ್ಮರಣೆ ತುಂಬಿ ನನ್ನ ಹೃನ್ಮನ ಬುದ್ಧಿಗಳು ನೆಮ್ಮದಿಯಾಗಿರುವಂತೆ ಮಾಡು. ಇದನ್ನ ಅನೇಕ ಬಾರಿ, ಅನೇಕ ಅಂದ್ರೆ ಹಲವಾರು ಬಾರಿ ಹೇಳ್ಕೊಂಡಿದ್ದೇವೆ. ಏನದು? ಹನುಮಂತ ತಾನು ರಾವಣನ ಅಂತಃಪುರದಲ್ಲಿ ಸ್ತ್ರೀಯರನ್ನೆಲ್ಲ ನೋಡಿಕೊಂಡು ಬಂದ ಮೇಲೆ, ಎಲ್ಲರನ್ನು ಅವಯವ ಸಹಿತವಾಗಿ ನೋಡಿ ಬಂದ ಮೇಲೆ ಅವನಿಗೆ ಅನುಮಾನ ಬಂದ್ಬಿಡ್ತಿದೇನಿದು, ನಾನು ನಡ್ಕೊಂಡಿದ್ ಸರಿನಾ, ಇದು ತಪ್ಪಲ್ವಾ, ಪರಸ್ತ್ರೀಯರನ್ನ ನಾನು ನೋಡ್ದೆ, ಅದು ಮಲಗಿರುವ, ಆ ತರ ಎಲ್ಲ ಅವನ ಮನಸ್ಸಿನಲ್ಲಿ ಪ್ರಶ್ನೆ ಬಂದಾಗ ಒಳಮುಖಕ್ಕೆ ತಿರುಗಿಸಿ ಮನಸ್ಸಿನಲ್ಲಿ ಪ್ರಶ್ನೆ ಮಾಡಿದರೆ ಏನ್ ಕಾಣ್ತಿದೆ ಅವನಿಗೆ? ಸೀತಮ್ಮ 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 ಕಾಣ್ತಾ ಇದೆಯೇ ಹೊರತು ಯಾವುದೋ ಅಪ್ಸರ ಸ್ತ್ರೀ, ಗಂಧರ್ವ ಸ್ತ್ರೀ, ಯಕ್ಷ ಸ್ತ್ರೀ, ನಾಗ ಇಲ್ಲ, ಹಾಗೆ ಕಾಣ್ತಾ ಇಲ್ಲ. ಆಗ ಅವನಿಗೆ ಗೊತ್ತಾಯ್ತು, ನನ್ನ ಮನಸ್ಸು ಮನಯೇವ ಕಾರಣಂ ಇಂದ್ರಿಯಾಣಾಂ ಪ್ರವರ್ತನೆ, ಮನಯೇವ ಹೇತು ಇಂದ್ರಿಯಾಣಾಂ ಪ್ರವರ್ತನೆ ತಚ್ಚಮೆ ಸುವ್ಯವಸ್ಥಿತಂ. ಆ ರೀತಿ ನನ್ನ ಮನಸ್ಸು ಸುವ್ಯವಸ್ಥಿತ ಆಗೋದಕ್ಕೆ ಏನಿರ್ಬೇಕು? ಅವನಿಗೆ ರಾಮನಾಮ ಸೀತಾನಾಮ ಇದ್ದಂತೆ ನಮಗೆ ಭಗವನ್ ನಾಮ ದೃಢವಾಗಿ ಇರಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಧೀಯಂತ್ರೇಣ ವಚೋ ಘಟೇನ ಕವಿತಾ ಕುಲ್ಯೋಪಕುಲ್ಯಾಕ್ರಮೈಃ ಆನೀತೈಶ್ಚ ಸದಾಶಿವಸ್ಯ ಚರಿತಾಂಭೋರಾಶಿ ದಿವ್ಯಾಮೃತೈಃ ಹೃತ್ಕೇದಾರಯುತಾಶ್ಚ ಭಕ್ತಿ ಕಲಮಾಃ ಸಾಫಲ್ಯಮಾತನ್ವತೆ ದುರ್ಭಿಕ್ಷಾನ್ ಮಮ ಸೇವಕಸ್ಯ ಭಗವನ್ ವಿಶ್ವೇಶ ಭೀತಿ ಕುತಃ. ಇಲ್ಲಿ ಈ ಕೇದಾರ ಅನ್ನುವುದನ್ನ ನಾವು ಕೇದಾರ ಎಂಬ ಕ್ಷೇತ್ರ ಅಂತ ಭಾವಿಸಿಕೊಳ್ಳೋದಾದ್ರೆ, ಆ ಕೇದಾರಾದಿ ಕ್ಷೇತ್ರ ಅಂದ್ರೆ ಯಾವುದು? ಇದು ಕೇದಾರ, ಬದರಿ ಇತ್ಯಾದಿ ಕ್ಷೇತ್ರಗಳಿದೆಯಲ್ಲ, ಪವಿತ್ರ ಕ್ಷೇತ್ರಗಳು, ಅವು ಕೂಡ ಆಚಾರ್ಯರು ಕಾಶಿ ಪಂಚಕದಲ್ಲಿ ಹೇಳ್ತಾರೆ. ಶ್ರೀ ಶಂಕರಾಚಾರ್ಯರು ನಮಗೆ ದರ್ಶನೋಪನಿಷತ್ ಅಂತ ಯೋಗ ಉಪನಿಷತ್ತಿನಲ್ಲಿ ಒಂದು ಉಪನಿಷತ್ತಿದೆ, ಅದು ಹೇಳುತ್ತೆ ಶ್ರೀ ಪರ್ವತ ಅಂದ್ರೆ ಕೈಲಾಸ ಪರ್ವತ ಎಂಬುದು ಶಿರಸ್ಥಾನದಲ್ಲಿ, ಕೇದಾರಂತು ಲಲಾಟಕೆ, ಕೇದಾರ ಎಂಬುದು ಹಣೆಯೊಳಗೆ, ವಾರಾಣಸಿ ಮಹಾಪ್ರಾಜ್ಞ ಭ್ರುವೋಹ ಮಧ್ಯೆ, ಎರಡು ಹುಬ್ಬುಗಳ ನಡುವಿನಲ್ಲಿ ವಾರಾಣಸಿ, ಕುರುಕ್ಷೇತ್ರಂ ಕುಚಸ್ಥಾನೆ, ಕುರುಕ್ಷೇತ್ರ ಅಂದ್ರೆ ಕ್ರಿಯಾ ಅಂದ್ರೆ ಇದರ ಕ್ಷೇತ್ರ ಅಲ್ಲ, ಕುರುಕ್ಷೇತ್ರ ಪವಿತ್ರತಮವಾದ ಕ್ಷೇತ್ರ, ಧಾರ್ಮಿಕವಾದ ಕೆಲಸಗಳನ್ನ ಈಗ ಹೇಳಿದಂತೆ ಸತ್ಕಾರ್ಯಗಳನ್ನ, ವೇದೋಕ್ತವಾದ ಕರ್ಮಾನುಷ್ಠಾನಗಳನ್ನ ಮಾಡುವುದಕ್ಕೆ ಬೇಕಾದಂತ ಒಂದು ಇದು
ಪ್ರಯಾಗಂ ಹೃತ್ ಸರೋರುಹೆ. ಪ್ರಯಾಗ ಎಂಬುದು ಹೃದಯ ಎಂಬ ಸರೋರುಹದಲ್ಲಿ, ಚಿದಂಬರಂತು ಹೃನ್ಮಧ್ಯೆ. ಹೀಗೆ ನಮ್ಮ ಶರೀರದ ಒಳಗೆ ಎಲ್ಲ, ಪುಷ್ಕರ ಅನ್ನುವುದು ನಮ್ಮ ಆಧಾರ, ಮೂಲಾಧಾರ ಸ್ಥಾನದಲ್ಲಿ. ಇದು ದರ್ಶನೋಪನಿಷತ್ತಿನಲ್ಲಿ ಹೇಳ್ತಾ, ನಾವು ಹೇಗೆ ನಮ್ಮ ಶರೀರದ ಒಳಗೆ ಆ ಪರಮ ಪವಿತ್ರವಾದ ಕ್ಷೇತ್ರಗಳನ್ನ ದರ್ಶನ ಮಾಡಿಕೊಳ್ತಾ, ಕರಸ್ಥ ನಮ್ಮ ಕೈಯೊಳಗೆ ಇರುವ ಪರಮ ಪವಿತ್ರವಾದ ಭಗವತ್ ಅಧಿಷ್ಠಾನ ಜಾಗಗಳನ್ನ ಭಾವಿಸದೆ ಹೋದ್ರೆ, ಆ ಭಾವತೀರ್ಥ ಎಂಬ ತೀರ್ಥದಲ್ಲಿ ನಾವು ಸ್ನಾನ ಮಾಡಿದರೆ ಮಾತ್ರ ಏನಿದೆ, ನಮ್ಗೆ ಸದಾ ಸುಭಿಕ್ಷ ಇದೆ ಅಂತ ದರ್ಶನೋಪನಿಷತ್ತು ಹೇಳುತ್ತೆ. ಆದ್ರಿಂದ ತೀರ್ಥೆ ದಾನೆ ಜಪೆ ಯಜ್ಞೆ, ಈಗ ನಾವು ಹೇಳಿದ್ವಲ್ಲ, ಯಾವುದು ಸತ್ಯ, ದಾನ, ಜಪ, ಯಜ್ಞ, ತಪ, ಯಜ್ಞ, ಆ ಎಲ್ಲವೂ ಕೂಡ ಪವಿತ್ರ ಆಗೋದು ಯಾರಿಂದ? ಶಿವಂ ಪಶ್ಯತಿ, ಎಲ್ಲದರ ಒಳಗೆ ಭಗವಂತನನ್ನ ಕಂಡಾಗ. ಇದೆಲ್ಲ ದರ್ಶನೋಪನಿಷತ್ತಿನ ಮಾತು. ಆದ್ರಿಂದ ನಮ್ಮ ಒಂದು ಶರೀರದ ಒಳಗೆ ಈ ಎಲ್ಲವೂ ಕಾಣುವುದಕ್ಕೆ ನಮಗೆ ದೃಷ್ಟಿ ಬೇಕು. ಆ ದೃಷ್ಟಿಯನ್ನ ದೇವರೇ ನೀನು ಕರುಣಿಸು. ಮುಂದಿನ ಶ್ಲೋಕ. ಪಾಪೋತ್ಪಾತ ವಿಮೋಚನಾಯ ರುಚಿರೈಶ್ವರ್ಯಾಯ ಮೃತ್ಯುಂಜಯ ಸ್ತೋತ್ರ ಧ್ಯಾನ ನತಿ ಪ್ರದಕ್ಷಿಣ ಸಪರ್ಯಾಲೋಕನಾಕರ್ಣನೆ. ಜಿಹ್ವಾ ಚಿತ್ತ ಶಿರೋಂಘ್ರಿಹಸ್ತ ನಯನ ಶ್ರೋತ್ರೈರಹಂ ಪ್ರಾರ್ಥಿತೋ ಮಾಮಾಜ್ಞಾಪಯ ತನ್ನಿರೂಪಯ ಮುಹುರ್ಮಾಮೇವ ಮಾಮೇವ ಚಹ. ಇಲ್ಲಿ ಭಗವಂತನ ನಾಮ ಸಂಕೀರ್ತನೆ ಇಂದ ಏನಾಗುತ್ತೆ? ನಾವು ಹೇಳಿಕೊಂಡಂತೆ ಹೃದಯ ಮನ ಬುದ್ಧಿಗಳು ಶುದ್ಧವಾಗತ್ತೆ. ಈ ಹೃದಯ ಮನ ಬುದ್ಧಿಗಳು ಪಾಪದ ಅಧಿಷ್ಠಾನ, ಪಾಪ ಅಥವಾ ಕಾಮ ಅಥವಾ ರಾಗದ್ವೇಷಗಳ ಅಧಿಷ್ಠಾನ. ಗೀತಾಚಾರ್ಯ ಕೂಡ ಅದನ್ನ ಹೇಳ್ತಾನೆ. ಇದೆಲ್ಲವೂ ಯಾವುದು? ಹೃನ್ಮನ ಇಂದ್ರಿಯಗಳು, ಇವುಗಳ ಅಧಿಷ್ಠಾನ ಮುಚ್ಯತೆ ಅಂತ. ಆದ್ರಿಂದ ಅವುಗಳ ನೆಲೆಯಲ್ಲಿ ಆ ಕಾಮ, ಕ್ರೋಧ, ಮೋಹ, ಲೋಭ ಇವುಗಳ ಜಾಗದಲ್ಲಿ ಭಗವಂತ 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 ಅಂತ ನಾವು ತುಂಬಿ ಬಿಟ್ರೆ ಆಗ ಏನಾಗಿರುತ್ತೆ? ಕಾಮ ಭಗವಂತ, ಕ್ರೋಧ ಭಗವಂತ, ಲೋಭ ಭಗವಂತ, ಹಾಗೆ ಭಗವನ್ಮಯ ಆಗಿಬಿಡುತ್ತೆ. ಆಗ ಪಾಪಕ್ಕೆ ಎಲ್ಲಿದೆ ವಿಷಯ? ಪಾಪಕ್ಕೆ ಆಶ್ರಯವೇ ಕಾಮಕ್ರೋಧಾದಿಗಳು ತಾನೆ. ಆದ್ರಿಂದಲೇ ಅರ್ಜುನ ಕೇಳುವಾಗ ಏನಂದ? ಅನಿಚ್ಛನ್ನಪಿ ವಾರ್ಷ್ಣೇಯ ಕೇನ ಪ್ರೇರಿತೋಯಂ. ಯಾರಿಂದ ಪ್ರಚೋದಿತನಾಗಿ ಈ ಪಾಪ ಕಾರ್ಯ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಕೃಷ್ಣ ಏನ್ ಹೇಳ್ದ? ರಾಗ ಏಷ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನಃ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ ಅಂದ. ಆದ್ರಿಂದ ಆ ಕಾಮಕ್ರೋಧಗಳು ಚಿಗುರೊಡೆಯದಂತೆ, ಈ ರೀತಿ ತೆನೆ ಒಡೆಯದಂತೆ, ಅಲ್ಲಿ ಭಕ್ತಿಯ ತೆನೆ ಘನವಾಗುವಂತೆ ಮಾಡ್ಬೇಕಂದೇನು? ಭಗವಂತನ ನಾಮ, ಭಗವಂತನಿಗೆ ಸಂಬಂಧಪಟ್ಟ ಚೇಷ್ಟೆ. ಯಾಕೆಂದ್ರೆ ಸದಾ ಧ್ಯಾನದಲ್ಲಿ ಇರಕ್ಕಾಗಲ್ಲ. ಯಾಕೆ? ಕೃಷ್ಣನೇ ಹೇಳಿದಾನೆ, ನ ಜಾತು ತಿಷ್ಠತ್ಯ ಕರ್ಮ ಕೃತ್. ಆದ್ರಿಂದ ನಾವು ಕೆಲಸವನ್ನ ಮಾಡುವಾಗ ಆ ಕೆಲಸ ಭಗವನ್ಮಯವಾದ ಕೆಲಸ ಆಗಲಿ, ಭಗವದ್ ಭಾವಪೂರ್ಣವಾದ ಕೆಲಸ ಆಗಲಿ, ಭಗವಂತನು ಮೆಚ್ಚುವಂತ ಕೆಲಸ ಆಗಲಿ, ಭಗವದ್ ಅರ್ಪಿತವಾದ ಕೆಲಸ ಆಗಲಿ. ಗೀತೆಯಲ್ಲಿ ಅದನ್ನೇ ಅವನು ಹೇಳುವಾಗ ಭಗವದರ್ಥ ಕರ್ಮ ಅಂತಾನೆ. ಮಾಡುವ ಕೆಲಸ ಭಗವಂತನಿಗಾಗಿ ಮಾಡುವ ಕೆಲಸ ಭಗವದರ್ಥ ಕರ್ಮ. ಆದ್ರಿಂದ ಅದು ಭಗವನ್ಮಯವಾದಾಗ ಭಗವದರ್ಥ ಕರ್ಮ ಆಗುತ್ತೆ. ಹಾಗೆ ಭಗವನ್ಮಯ ಮಾಡಿಕೊಳ್ಳೋದು ಹೇಗೆ? ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಒಳಗಡೆ ಪಾಪ ಎಂಬ ದುಶ್ಶಕುನಗಳು ಉಂಟಾಗಬಾರ್ದು. ಆ ದುಶ್ಶಕುನಗಳು ಅದೇ ತಾನೇ ನಾವು ಮಾಡಿದ ಯಾವುದೋ ಕನಸಿನ ರೂಪದಲ್ಲಿ ಬಂದು ನಮ್ಮನ್ನ ಬಾಧಿಸುತ್ತೆ. ನಿಜವಾಗಿ ಆ ಕನಸು ಏನ್ ಹೇಳುತ್ತೋ ಬಿಡುತ್ತೋ, ನಮಗೆ ಎಂಥ ಕನಸು ಬಂತು ಗೊತ್ತಾ, ಅವತ್ ನಾನು ಈ ತರ ಮಾಡಿ ಅದೇ ಈ ಕನಸಿನ ರೂಪದಲ್ಲಿ ಬಂದಿದ್ಯೋ ಏನೋ, ಹೀಗೆ ನಾವೇ ಇಲ್ಲದನ್ನ ಸೇರಿಸ್ಕೊಂಡು ಏನೇನೋ ಯೋಚನೆ ಮಾಡಿ ಗಾಬರಿ ಆಗ್ತೇವೆ. ಆದ್ರಿಂದ ಆ ಪಾಪ ಎಂಬ ಶಕುನ, ಆ ಪಾಪ ಎಂಬ ಶಕುನದಿಂದ ಬಿಡುಗಡೆ, ಉತ್ಪಾತ ಅಂದ್ರೆ ಶಕುನ, ದುಶ್ಶಕುನ, ಆ ದುಶ್ಶಕುನದಿಂದ ಬಿಡುಗಡೆ ಆಗಬೇಕಾದರೆ ಮತ್ತೆ ಸುಂದರವಾದಂತಹ ಶ್ರೇಷ್ಠವಾದ
ಅನರ್ಘ್ಯವಾದ ಅತ್ಯಮೂಲ್ಯವಾದ ಐಶ್ವರ್ಯ ನಮ್ಮದಾಗಬೇಕಾದ್ರೆ, ಐಶ್ವರ್ಯ ಅಂದ್ರೆ ಈಶ್ವರ ಭಾವ, ಅದು ನಮ್ಮದಾಗಬೇಕಾದ್ರೆ ನಾವೇನ್ ಮಾಡ್ಬೇಕು? ಸ್ತೋತ್ರ ಮಾಡ್ಬೇಕು. ಧ್ಯಾನ, ಆಮೇಲೆ ನತಿ ನಮಸ್ಕಾರ, ಪ್ರದಕ್ಷಿಣೆ, ಆಮೇಲೆ ಸಪರ್ಯ ಪೂಜೆ, ಆಲೋಕನ ನೋಡು, ಆಕರ್ಣನ ಕೇಳು. ಇದೆಲ್ಲ ಯಾವುದರ ಮೂಲಕ ಮಾಡ್ಬೇಕು? ನಮ್ಮ ಇಂದ್ರಿಯಗಳನ್ನ ಕಣ್ಮುಚ್ಚಿರ್ತೇವೆ ನಿಜ, ಮನಸ್ಸು ಸುಮ್ಮನಿರಲ್ಲ. ನಾನು ಧ್ಯಾನ ಮಾಡ್ತೇನೆ ಅನ್ಕೊಂಡ್ರು ಮನಸ್ಸು 1000 ಕಡೆಗೆ ಹಾರಿ ನೆಗೆದು ನೋಡ್ತಾ ಇರುತ್ತೆ. ಆದ್ರಿಂದ ಆ ಎಲ್ಲವನ್ನ ನಿಯಮನ ಮಾಡುವಾಗ ಇಂದ್ರಿಯಗಳನ್ನು ಮೊದಲು ಶುದ್ಧ ಆಗ್ಬೇಕು ಅಂದ್ವಲ್ಲ, ಅದಕ್ಕೆ. ಯಾಕೆ? ಇಂದ್ರಿಯಗಳು ತಾನೇ ಎಲ್ಲ ತಂದು ಮನಸ್ಸೊಳಗೆ ತುಂಬುತ್ತೆ. ಕಣ್ಣು ಏನೇನನ್ನೋ ತಂದು ತುಂಬುತ್ತೆ, ಕಿವಿ ಏನೇನನ್ನೋ ತಂದು ತುಂಬುತ್ತೆ. ಹಾಗೆ ತುಂಬಿ 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 ಈ ಮನಸ್ಸು ಹೃದಯ ಏನಾಗುತ್ತೆ? ಕಲುಷಿತವಾಗುತ್ತೆ. ಅದು ಆಗದೆ ಇರಕ್ಕೋಸ್ಕರ ನಾಲಿಗೆ ಏನ್ ಮಾಡ್ಬೇಕು? ಸ್ತೋತ್ರ, ಭಗವಂತನ ಸ್ತೋತ್ರವನ್ನ ಮಾಡ್ಬೇಕು. ಚಿತ್ತ ಏನ್ ಮಾಡ್ಬೇಕು? ಭಗವಂತನ ಧ್ಯಾನವನ್ನ ಮಾಡ್ಬೇಕು. ತಲೆ ಏನ್ ಮಾಡ್ಬೇಕು? ನತಿ, ತಲೆ ಭಗವಂತನ ಪದತಲಕ್ಕೆ ನಮಸ್ಕರಿಸಬೇಕು. ಇನ್ನು ಅಂಗ್ರಿ, ಪಾದ ಕಾಲು ಏನ್ ಮಾಡ್ಬೇಕು? ಪ್ರದಕ್ಷಿಣೆ, ಅದು ಪ್ರದಕ್ಷಿಣೆಯನ್ನ ಮಾಡ್ಬೇಕು. ಹಸ್ತ ಏನ್ ಮಾಡ್ಬೇಕು? ಸಪರ್ಯ, ಭಗವಂತನ ಪೂಜೆಯನ್ನ ಮಾಡ್ಬೇಕು. ಕಣ್ಣೇನ್ ಮಾಡ್ಬೇಕು? ಭಗವಂತನನ್ನ ಆಲೋಕನ ನೋಡ್ಬೇಕು. ಇನ್ನು ಶ್ರೋತ್ರ ಕೇಳ್ಬೇಕು, ಭಗವನ್ ನಾಮವನ್ನ ಕೇಳ್ಬೇಕು. ಹೀಗೆ ಸ್ತೋತ್ರ, ಧ್ಯಾನ, ನತಿ, ಪ್ರದಕ್ಷಿಣ, ಸಪರ್ಯ, ಆಲೋಕನ, ಆಕರ್ಣನ, ಅವುಗಳು ಜಿಹ್ವ, ಚಿತ್ತ, ಶಿರ, ಅಂಘ್ರಿ, ಹಸ್ತ, ನಯನ, ಶ್ರೋತ್ರ. ಇವುಗಳಿಂದ ಅದು ಆಚರಣೆ ಆಗುವಂತೆ ನಾನು ನಿನ್ನನ್ನ ಬೇಡ್ಕೊಳ್ತೇನೆ. ಪ್ರಾರ್ಥಿತ, ನಾನು ನಿನ್ನನ್ನ ಇಂಥ ಒಂದು ಅವಕಾಶವನ್ನ ಮಾಡ್ಕೊಡಪ್ಪ ಅಂತ ನಾನು ನಿನ್ನಲ್ಲಿ ಬೇಡ್ತೇನೆ. ಹಾಗೆ ಒಳಗಡೆ ಯಾರು ಕೂತಿದ್ದಾನೆ? ಆತ್ಮ ಚೈತನ್ಯ ಕೂತಿದೆ. ಆತ್ಮ ಎಂಬುದು ಪರಮಾತ್ಮದ ಒಂದು ಬಿಂಬ ಅಥವಾ ಸ್ವರೂಪ ಅಥವಾ ಪರಮಾತ್ಮ ರೂಪ. ಆದ್ರಿಂದ ಆ ಆತ್ಮಕ್ಕೆ ನೀನು ಆಜ್ಞೆ ಮಾಡು. ಆತ್ಮ ತಾನೇ ನಮ್ಮನ್ನ, ಆತ್ಮ ಮನಸ ಸಂಯುಜ್ಯತೆ, ಮನ ಬುದ್ಧಿಯ, ಬುದ್ಧಿ ಇಂದ್ರಿಯೇಣ, ಅಥವಾ ಆತ್ಮ ಬುದ್ಧಿಯ, ಬುದ್ಧಿ ಮನಸ ಮನಃ ಇಂದ್ರಿಯೇಣ, ಹಾಗೆ ಒಂದನ್ನ ಒಂದು ತಳ್ಳುತ್ತೆ ತಾನೆ. ಆ ರೀತಿ ತಳ್ಳುವಾಗ ನೀನು ಆ ಒಳಗಡೆಯಿಂದ ಸತ್ಪ್ರೇರಣೆ ಕೊಡು, ನಿನ್ನನ್ನ ಸ್ಮರಿಸುವ ಪ್ರೇರಣೆ ಕೊಡು, ನಿನ್ನನ್ನ ಚಿಂತಿಸುವ ಪ್ರೇರಣೆ ಕೊಡು, ನಿನ್ನನ್ನ ಧ್ಯಾನಿಸುವ ಪ್ರೇರಣೆ ಕೊಡು, ನಿನ್ನ ಮಾತನ್ನ ಆಡುವ ಪ್ರೇರಣೆ ಕೊಡು. ಈ ರೀತಿಯಾಗಿ ಅಲ್ಲಿ ಮಾಮಾಜ್ಞಾಪಯ, ಹಾಗೆ ಮಾಡಿ ತನ್ನಿರೂಪಯ, ಅದರ ಮೂಲಕ ನನಗೆ ನಿನ್ನ ಒಂದು ಸ್ವರೂಪವನ್ನ ನಿರೂಪಣೆ ಮಾಡು, ತೋರಿಸಿಕೊಡು. ಮತ್ತೆ ಮತ್ತೆ ನನ್ನ ಬುದ್ಧಿ, ನನ್ನ ಇಂದ್ರಿಯ, ನನ್ನ ಮನಸ್ಸಿಗೆ ಮತ್ತೆ ಮತ್ತೆ ನೀನು ಅದನ್ನ ಕೊಡ್ತಾ ಇರ್ಬೇಕು, ಬೋಧಿಸ್ತಾ ಇರ್ಬೇಕು. ನೀನು ನಮಸ್ಕಾರ ಮಾಡು ಅಂತ ಎಚ್ಚರಗೊಳಿಸ್ತಾ, ಸ್ತೋತ್ರವೇತ್ರ ಆ ಕೈಯಲ್ಲಿ ಚಾವಟಿಯನ್ನ ಹಿಡಿದು ನಮ್ಮನ್ನ ನೀನು ಹಾಗೆ ಮಾಡ್ತಾ ಇರ್ಬೇಕು. ಆ ರೀತಿಯಾಗಿ ನಮ್ಮನ್ನ ಕೈ ಹಿಡಿದು ಮುನ್ನಡೆಸು. ಮಾ ಅವಚಹ, ನಮ್ಮ ವಿಷಯದಲ್ಲಿ ಉದಾಸೀನವನ್ನ ಮಾಡ್ಬೇಡಪ್ಪ ಅನ್ನುವುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಹೇಳುವಾಗ ಮತ್ತೆ ನಮ್ಗೆ ಪ್ರಶ್ನೆ ಬರುತ್ತೆ, ಅಲ್ಲ ಬೆಳಗ್ಗೆ ಎದ್ರೆ ರಾತ್ರಿವರೆಗೆ ನಾವು ಉಸಿರಾಡ್ತಿದೀವಾ ಇಲ್ವಾ ಅಂತ ನೋಡ್ಕೊಳಕ್ಕೂ ನಮಗೂ ಪುರ್ಸೊತ್ತಿಲ್ಲ. ಅಷ್ಟು ರಾಶಿ ಕೆಲಸ ಮಾಡ್ತಾ ಇರ್ತೇವೆ. ಹಾಗಿರುವಾಗ ನಮ್ಮ ಉಸಿರು ಜೋರಾಗಿ ಆಗ್ತಿದ್ಯಾ, ನಮ್ಮ ಉಸಿರು ಮೆಲ್ಲಗಾಗ್ತಿದ್ಯಾ, ನಮ್ಮ ಉಸಿರು ಸರಿಯಾದ ಹದದಲ್ಲಿ ಆಗ್ತಿದ್ಯಾ ಅಂತ ಗೊತ್ತಿಲ್ಲ. ಊಟ ಮಾಡಿದ್ವಾ, ಏನ್ ಊಟ ಮಾಡಿದ್ವಿ, ಊಟ ಮಾಡಿದ ಜೀರ್ಣ ಯಾವುದರ ಕಡೆ ಪ್ರಜ್ಞೆ ಇಲ್ಲದಂತೆ ನಾವು ದುಡಿಮೆಯಲ್ಲಿ ಇರುವಾಗ ದೇವರಿಗೆ ಸದಾ ಹೀಗಿಟ್ಟು ಬಿಡು ಅಂದ್ರೆ ಏನು? ಸ್ತೋತ್ರ ಮಾಡ್ತಾ ಇರು, ಧ್ಯಾನ ಮಾಡ್ತಾ ಇರು, ಪೂಜೆ, ಅದ್ ಹೇಗ್ ಸಾಧ್ಯ? ಸಾಧ್ಯ ಇಲ್ಲ, ನೆವರ್, ಇಂಪಾಸಿಬಲ್ ಅಂತ ಅನ್ನೋದಾದ್ರೆ ನಮಗೆ ಇಲ್ಲಿ ಏನರ್ಥ? ಎಲ್ಲಿ ನೀನು ಕೆಲಸ ಮಾಡ್ತಾ ಇದೆಯಲ್ವಾ, ಕೆಲಸ ಮಾಡುವ ಜಾಗದಲ್ಲಿ ಅನಗತ್ಯವಾದ ಮಾತಾಡ್ಬೇಡ. ಉದ್ಯೋಗಕ್ಕೆ ಸಂಬಂಧಪಟ್ಟ ಮಾತಾಡು. ನಿನ್ ಫೈಲೋ ನಿಂದು ಏನೋ ಕೊಟ್ಟಿರುವ ಕೆಲಸ ಇದೆಯಲ್ಲ, ಅಷ್ಟನ್ನ ಮಾತ್ರ ಮಾತಾಡಿದರೆ ಅದು ದೇವರದೇ ಮಾತು, ಸ್ವಂತದ ಮಾತು, ಸ್ವಂತವನ್ನು ಹೊಗಳಿಕೊಳ್ಳುವ ಮಾತು, ಪರರನ್ನ ನಿಂದಿಸುವ ಮಾತು, ಅನಗತ್ಯವಾದ ಶಬ್ದಗಳು, ಪರರ ಕುರಿತು ಏನ್ ಹೇಳ್ತೇವೆ, ಇವೆರಡನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಅದು ದೇವರ ಪೂಜೆನೇ. ಹಾಗೆ ನಾವು ಯಾವ ಕೆಲಸದಲ್ಲಿ ಮಾಡ್ತಾ ಇದ್ದೇವೆ
ಆ ಕೆಲಸದಲ್ಲಿ ನಮ್ಗೆ ಏಕಾಗ್ರತೆ ಬೇಕು. ಸ್ವಾಮಿ ವಿವೇಕಾನಂದರು ಅದು ತಾನೇ ಹೇಳಿದ್ರು. ಕಸ ಗುಡಿಸ್ತಾ ಇರುವಾಗ ನಾನು ಕಸ ಗುಡಿಸ್ತಾ ಇದ್ದೇನೆ ಅನ್ನುವ ಏಕಾಗ್ರ ಭಾವ ಇದ್ರೆ ಅಚ್ಚುಕಟ್ಟಾಗತ್ತೆ. ನಾನು ಪರ್ಕೆಯ ನೆಲದ ಮೇಲಿದೆ, ಕೈ ಪರ್ಕೆನ ಹಿಡ್ದಿದೆ, ಮನಸ್ಸು ಕಣ್ಣು ಎಲ್ಲೋ, ಕಣ್ಣು ಕೂಡ ನೆಲದಲ್ಲಿಲ್ಲ, ಎಲ್ಲೋ ತಿರುಗುತ್ತಾ ಇದೆ. ಆಗ ಎಲ್ಲಿ ಕಸ ಅಲ್ಲೇ ಬಿದ್ದಿರುತ್ತೆ. ಹಾಗೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳುದು, ಕ್ಷೌರ ಮಾಡುವವನು ಏಕಾಗ್ರ ಮನದಿಂದ ತಾನು ಮಾಡುವ ಕೆಲಸ ಮಾಡಿದ್ರೆ ಅದೇ ಅವನಿಗೆ ಧ್ಯಾನ. ಹಾಗೆ ನಮಗೆ ಯಾವ ಕೆಲಸ ಕೊಟ್ಟಿದ್ದಾರೋ ಆ ಕೆಲಸದಲ್ಲಿ ನಮ್ಮ ಮನಸ್ಸನ್ನ ನಾವು ತೊಡಗಿಸಿಕೊಳ್ಳೋದು. ಹಾಗೆ ಯಾರಿಗ ನಮಸ್ಕಾರ ಮಾಡ್ತೀವಿ, ಅವನ್ಗೆ ನಮಸ್ಕಾರ ಮಾಡೋದು, ಅವ್ನ್ ನೋಡಿದ್ರೆ ಆತರ ಅವ್ನ್ ಈ ತರ ಬಾಸ್ ಅಂತ ನಮಸ್ಕಾರ ಮಾಡ್ಬೇಕಷ್ಟೇ, ಅವನು ನಮ್ಗೆ ಮೆಮೊ ಇಶ್ಯೂ ಮಾಡ್ಬಾರ್ದು, ಆ ತರದ್ದೆಲ್ಲ ಭಾವನೆ ಅಲ್ಲ. ಯಾರಿಗೆ ಕೈ ಮುಗಿತೀರಾ, ಯಾರಿಗೆ ಹೀಗಂದ್ರು ಅವರಿಗಲ್ಲ, ಅವರ ಒಳಗಡೆ ಇರುವಂತ ಆತ್ಮತತ್ವಕ್ಕೆ, ಪರಮಾರ್ಥ ಚೈತನ್ಯಕ್ಕೆ ಅನ್ನುವ ಭಾವನೆಯಿಂದ ಕೈ ಮುಗಿರಿ. ಕೈ ಮುಗಿದ ಜಾಗದಲ್ಲಿ ಅದು ಪರಮಾತ್ಮ ಅನ್ನುವನ್ನ ಭಾವವನ್ನ ಇಟ್ಕೊಳ್ಳಿ, ವ್ಯಕ್ತಿ ಎನ್ನುವ ಭಾವ ಇಟ್ಕೊಳ್ಬೇಡಿ. ಆ ರೀತಿಯಾಗಿ ಇದ್ದಾಗ ಮಾಡ್ತಾ ಇರುವ ಕೆಲಸ, ನೋಡ್ತಾ ಇರುವ ರೂಪ, ಅದು ಫೈಲ್ ನೋಡ್ತಿದೀವೋ, ವ್ಯಕ್ತಿ ನೋಡ್ತಿದೀವೋ, ವಸ್ತು ನೋಡ್ತಾ ಇದೀವೋ, ಏನ್ ನೋಡ್ತಿದೀವೋ ಅದೆಲ್ಲವೂ ಕೂಡ ಪರಮಾತ್ಮ ಆಗತ್ತೆ. ಅದಕ್ಕೆ ಸೆಪರೇಟ್ ಆಗಿ ನಾವು ಕಾಲವನ್ನ ಕೊಡ್ಬೇಕಾಗಿಲ್ಲ, ಅದಕ್ಕೆ ಬೇರೆ ಪೃಥಕ್ಕಾಗಿ ಅವಕಾಶಗಳನ್ನ ಇಟ್ಕೊಂಡು ಮಾಡ್ಬೇಕಾಗಿಲ್ಲ. ಇದೇ ಆಗುವ ಸಾಧ್ಯತೆ ಇದೆ. ಆದ್ರಿಂದಲೇ ಆತ್ಮಾತ್ಮಂ ಗಿರಿಜಾಮತಿ ಸಹಚರಾಹ ಪ್ರಾಣಾಹ ಸಹಚರ ಪ್ರಾಣಾಹ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋಃ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ಪವಾರಾಧನಂ. ಆ ರೀತಿಯಾದ ಭಾವನೆ. ಇದನ್ನ ದಾಸರು ಹೇಳುವಾಗ ಸುಲಭ ಪೂಜೆಯ ಮಾಡಿ, ಅದರಿಂದ ನಡುಮನೆ ನೆರೆಹೊರೆಯವರ ಜೊತೆಯಲ್ಲಿ ಏನು ಮಾತಾಡ್ತೀರಿ, ಅವರೇ ಬಂದು, ಇದು ಏನು ಉಡುಪಿ ಭೂ ವೈಕುಂಠ, ನೆರೆಹೊರೆನೇ ಉಡುಪಿ ವೈಕುಂಠ, ಆದ್ರಿಂದ ನಡುಮನೆ ಅಂಗಳವೇ, ಆ ರೀತಿಯಾಗಿ ನಾವು ಇಟ್ಕೊಂಡಾಗ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂಥ ಒಂದು ಭಾವನು ಕೂಡ ಇಲ್ಲಿ ತಂದುಕೊಳ್ಬಹುದು. ಅದರ ಜೊತೆಯಲ್ಲಿ ನಾವು ಎಷ್ಟು 1 ಸೆಕೆಂಡ್ ಸಂಧ್ಯಾ ವಂದನೆ ಮಾಡ್ತೀಯಾ, 5 ನಿಮಿಷ ಅಂತ ಇಟ್ಕೊಂಡ್ರು ಸಂಧ್ಯಾ ವಂದನೆಯಲ್ಲಿ ಏಕಾಗ್ರ ಆಗಿದ್ದು 1 ಸೆಕೆಂಡ್ ಇದ್ರೆ ಅದೇ ಧನ್ಯ. ಅಷ್ಟನ್ನೇ ಭಗವನ್ಮಯವಾಗಿ ಭಾವಿಸ್ತಾ, ಭಗವತ್ ಪ್ರಿಯವಾಗಿ ಭಾವಿಸ್ತಾ, ಭಗವದ್ ಅರ್ಪಿತವಾಗಿ ಭಾವಿಸ್ತಾ ಬರುವಂತೆ, ನಾನು ಮಾಡಲ್ಲ ತಂದೆ, ಮಾಡಿಸಪ್ಪ, ನೀನು ಮಾಡಿಸು, ಪ್ರಾರ್ಥಿತಃ, ನಾನು ಬೇಡ್ಕೊಳ್ತಾ ಇದ್ದೇನೆ, ನನ್ನ ಇಂದ್ರಿಯ ಮನ ಬುದ್ಧಿಗಳು, ನಾನು ಮಾಡುವ ಕೆಲಸ ನಿನ್ನ ಕೆಲಸ, ನಾನು ನೋಡಿದ್ದು ನಿನ್ನ ರೂಪ, ನಾನು ಕೇಳಿದ್ದು ನಿನ್ನ ಶಬ್ದ ಅನ್ನುವ ಒಂದು ಭಾವ ನನ್ನೊಳಗೆ ಬರುವಂತೆ ಮಾಡಿಸು. ಆದ್ರಿಂದ ಹಾಗೆ ನನ್ನ ಬುದ್ಧಿ ಇಂದ್ರಿಯಗಳನ್ನ ಆಜ್ಞಾಪಯ, ನನ್ನ ಬುದ್ಧಿ ಇಂದ್ರಿಯಗಳಿಗೆ ಹೇಳು, ದೇವರೇ, ಅಯ್ಯೋ ವ್ಯಕ್ತಿಯನ್ನ ಅರ್ಜುನ ಅಂತ ಸಂಬೋಧನೆ ಹೇಳಿದ್ನಲ್ಲ, ಕ್ಲೈಬ್ಯಂ ಮಾಸ್ಮಗಮಃ ಉತ್ತಿಷ್ಠ, ಆ ರೀತಿಯಾಗಿ ನನಗೂ ಕೂಡ ಆಜ್ಞೆಯನ್ನ ಮಾಡು. ಹಾಗೆ ಮಾಡಿ ಮತ್ತೆ ನನ್ನನ್ನ ಎಚ್ಚರಿಸ್ತಾ ಇರು, ಮತ್ತೆ ನನ್ನ ಕುರಿತು ಉದಾಸೀನ ಮಾಡ್ಬೇಡ. ಮಾ ಮೇ ಅವಚಹ, ನನ್ನ ಕುರಿತು ನೀನು ಉದಾಸೀನ ಮಾಡಿ ನನ್ ಜೊತೆ ಮಾತಾಡದೆ ಇರ್ಬೇಡ, ನನ್ನನ್ನು ತಿರಸ್ಕರಿಸಬೇಡ, ನನ್ನ ಪ್ರಾರ್ಥನೆಯನ್ನ ಮನ್ನಿಸು. ಮೃತ್ಯುಂಜಯ, ಮೃತ್ಯುವನ್ನ ಜಯಿಸಿದವನೇ. ಯಾಕೆ ಈ ವಿಶೇಷಣವನ್ನ ಹೇಳ್ತಾ ಇದ್ದಾರೆ? ನಾವೂ ಕೂಡ ಮೃತ್ಯುವನ್ನ ಜಯಿಸಬೇಕಾದರೆ, ಅಂದ್ರೆ ನಾವು ಸತ್ತೋಗಲ್ವಾ, ಈ ಶರೀರದಲ್ಲಿ ಗಟ್ಟಿಯಾಗಿ ಇದ್ಬಿಡ್ತೀವಾ? ಹಾಗಲ್ಲ, ತಿರ್ಗಾ ಬರೋದು ತಿರ್ಗಾ ಸಾಯೋದು ಅನ್ನೋದು ಇರಲ್ಲ ಅಂತ. ಹಾಗೆ ಮತ್ತೆ ಜನನ ಮರಣ ಚಕ್ರ ಇಲ್ಲದಂತ ಅದು ಮೃತ್ಯುಂಜಯ. ಆ ಮೃತ್ಯುಂಜಯನಿಗೆ ಅದಕ್ಕೋಸ್ಕರ ಇಲ್ಲಿ ನಾವು ಮರಣವನ್ನ ಜಯಿಸುವಂತ, ಮರಣ ಜಯಶೀಲರಾಗಬೇಕಾದ್ರೆ ಏನು, ಯಾವ ಕ್ರಮವನ್ನ ಅನುಸರಿಸಬೇಕು, ಅದಕ್ಕೆ ದೇವರೇ ನೀನು ಸಹಕಾರವನ್ನ ಕೊಡು, ಸಹಾಯ ಹಸ್ತವನ್ನ ಕೊಡು, ನಮಗೆ ಆ ರೀತಿಯಾದ ಬುದ್ಧಿ ಪ್ರಚೋದನೆ ಪ್ರೇರಣೆಯನ್ನ ನೀನು ಕರುಣಿಸು. ಹಾಗಾಗಿ ಮೃತ್ಯುಂಜಯನೇ ಪಾಪೋತ್ಪಾತ ವಿಮೋಚನಾಯ, ಪಾಪ ಎಂಬ ದುಶ್ಶಕುನದಿಂದ ಬಿಡುಗಡೆಯನ್ನು ಹೊಂದಲಿಕ್ಕಾಗಿ, ಹಾಗೆ ರುಚಿರೈಶ್ವರ್ಯಾಯ, ರುಚಿರ ಅಂದ್ರೆ ಶ್ರೇಷ್ಠವಾದ,
ಅತ್ಯಂತ ಸಂಪದ್ಭರಿತವಾದ ಜ್ಞಾನ ಸಂಪತ್ತು ಅಥವಾ ಅಮೃತ ಸಂಪತ್ತು ಅದನ್ನ ಹೊಂದುವುದಕ್ಕಾಗಿ ಐಶ್ವರ್ಯಾಯ ಚತುರ್ಥಿ ಬಂದ್ರೆ ಅದು ಫಲವನ್ನ ಹೇಳುತ್ತೆ. ಆದ್ರಿಂದ ವಿಮೋಚನಾಯ ಅದು ಫಲ, ಐಶ್ವರ್ಯಾಯ ಎರಡು ಫಲ. ಅಂದ್ರೆ ನಾವು ಪಾಪ ಎಂಬ ಶೋಕದಿಂದ, ಪಾಪ ಎಂಬ ದುಶ್ಶಕುನದಿಂದ ಬಿಡುಗಡೆ ಹೊಂದಿ ಪರಮ ಪವಿತ್ರವಾದಂಥ ಐಶ್ವರ್ಯ ಅಮೃತ ಅದನ್ನ ಹೊಂದುವಂಥವರಾಗಿ ಆಗುವುದಕ್ಕೋಸ್ಕರ ಏನ್ ಮಾಡ್ಬೇಕು? ನಮ್ಮ ನಾಲಿಗೆಯು ಸ್ತೋತ್ರ ಮಾಡಬೇಕು. ನಮ್ಮ ನಾಲಿಗೆ ಏನು ನುಡಿಯುತ್ತೋ ಅದೇ ನಿನ್ನ ಸ್ತೋತ್ರ ಆಗಬೇಕು. ಹಾಗೆ ನೀನು ಮಾಡು ಅಂತ. ನಾನು ಏನೇನೋ ಮಾತಾಡ್ಬಿಟ್ಟು ಅದು ಸ್ತೋತ್ರ ಆಗ್ಬೇಕು ಅಲ್ಲ. ಆ ನಾಲಿಗೆ ಸ್ತೋತ್ರ ಆಡಿದ್ದು ಸ್ತೋತ್ರ ಆಗುವಂತೆ ನೀನು ಮಾಡು ಅಂದ್ರೆ ನಾಲಿಗೆಯನ್ನ ಶುದ್ಧ ಮಾಡಿ, ಶುದ್ಧವಾದ ನಾಲಿಗೆಯಲ್ಲಿ ಏನ್ ಆಡ್ಬೇಕೋ ಅಷ್ಟನ್ನ ಆಡ್ಬೇಕು. ಹಾಗೆ ನೀನು ಮಾಡು. ಹಾಗೆ ಚಿತ್ತ ಧ್ಯಾನದೊಳಗೆ, ಶಿರ ನತಿ ನಮಸ್ಕಾರದೊಳಗೆ, ಅಂಗ್ರಿ ಪಾದವು ಪ್ರದಕ್ಷಿಣೆ. ಅದು ಎಲ್ಲೆಲ್ಲಿ ನಡೆದಾಡುತ್ತೆ ಪಾದ? ಆಫೀಸಿಗೆ ಹೋಗ್ಬೋದು, ಮಾರ್ಕೆಟ್ಗೆ ಹೋಗ್ಬೋದು, ಮಾಲ್ಗೆ ಹೋಗ್ಬೋದು, ಥಿಯೇಟರ್ ಎಲ್ಲಿ ಹೋಗುತ್ತೋ ಆ ಹೋಗುವ ಜಾಗ ಎಲ್ಲ ಪ್ರದಕ್ಷಿಣ. ಆ ಹೆಜ್ಜೆ ಇಟ್ಟ ಜಾಗ ಎಲ್ಲ ನೀನು ನಿನ್ನ ಒಂದು ಅಂಶ, ನಿನ್ನದೇ ಒಂದು ಇದು ದೇವ ಭಾವ ಬರುವಂತೆ ಮಾಡು. ಹಾಗೆ ಹಸ್ತ ಕೈ ಏನನ್ನ ಮಾಡ್ತಾ ಇದೆ? ಅಂಗಡಿಯಲ್ಲಿ ತರಕಾರಿಗಳನ್ನ ಸೆಲೆಕ್ಟ್ ಮಾಡ್ತಾ ಇದೆ, ಹಣ್ಣುಗಳನ್ನ ಸೆಲೆಕ್ಟ್ ಮಾಡ್ತಿದೆ. ಏನು ಮಾಡ್ತಾ ಇದೆಯೋ ಅದನ್ನ ಪೂಜೆ ಎಂಬ ಭಾವ ಬರುವಂತೆ ನೀನು ಮಾಡ್ಬೇಕು. ಹಾಗೆ ಆಲೋಕನ ಯಾವುದರಿಂದ? ನಯನ ಕಣ್ಗಳಿಂದ ನೋಡಿದ್ದು. ಹಾಗೆ ಶ್ರೋತ್ರೈಹಿ ಆಕರ್ಣನೆ ಇವುಗಳನ್ನ ಮಾಡುವಾಗ ಅವೆಲ್ಲವೂ ಕೂಡ ನೀನು ನಿನ್ನದು ಪ್ರಾರ್ಥಿತ. ಕೈ ಮುಗಿದು ನಾನು ಬೇಡ್ಕೊಳ್ತಾ ಇದ್ದೇನೆ, ನನಗೆ ಆ ರೀತಿ ಆಜ್ಞೆ ಮಾಡು, ನನಗೆ ಆ ರೀತಿ ಆಜ್ಞೆ ಮಾಡು. ನನ್ನ ಮನಸ್ಸಿಗೆ, ನನ್ನ ಬುದ್ಧಿಗೆ, ನನ್ನ ಇಂದ್ರಿಯಗಳಿಗೆ ಹಾಗೆ ನೀನು ಆಜ್ಞೆ ಮಾಡು. ಅದರ ಮೂಲಕ ತನ್ನಿರೂಪಯ ನಿನ್ನ ಒಂದು ಸ್ವರೂಪವನ್ನ, ನಿನ್ನ ಒಂದು ಗುಣ ಸ್ವಭಾವಗಳನ್ನ, ನಿನ್ನ ಒಂದು ಅಮೃತವನ್ನ, ನಿನ್ನ ಒಂದು ಲೀಲೆಯನ್ನ ನಮಗೆ ನಿರೂಪಣೆ ಮಾಡಿ ತೋರಿಸಿಕೊಡು. ಮತ್ತೆ ಮಾಮೇವಚಃ ನನ್ನನ್ನ ಎಂದಿಗೂ ಕೂಡ ನೀನು ತಿರಸ್ಕರಿಸಬೇಡ, ಉದಾಸೀನ ಮಾಡಬೇಡ. ಮತ್ತೆ ಮತ್ತೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ಮತ್ತೆ ಮತ್ತೆ ನೀನು ನನ್ನನ್ನ, ನಾನು ಅಕಸ್ಮಾತ್ ಜಾರ್ತಾ ಇರ್ತೀನಿ, ನನ್ ಗುಣ ನನ್ ಸ್ವಭಾವ ಜಾರೋದು. ಹಾಗೆ ನನ್ ಗುಣ ನನ್ ಸ್ವಭಾವ ಅಲ್ಲ. ಯಾಕೆಂದ್ರೆ ನಿನ್ ಮಾಯೆ ಸ್ವಭಾವ, ನೀನೇ ತಾನೇ ಮಾಯೆಯಲ್ಲಿ ಮೋಹ ಇಟ್ಟಿರೋದು. ಆದ್ರಿಂದ ನೀನು ಆ ಮಾಯೆ ಮೋಹಗಳು ಜಾರು ಸ್ವಭಾವ ಆದ್ರಿಂದ ನನ್ನನ್ನು ಮತ್ತೆ ಮತ್ತೆ ನೀನು ಕೈ ಹಿಡಿದು ಮೇಲೆತ್ತುತ್ತಾ ಇರ್ಬೇಕು. ಹಾಗೆ ನನ್ನ ಮೇಲೆ ನೀನು ಅನುಗ್ರಹವನ್ನ ಮಾಡು. ಆದ್ರಿಂದ ಪಾಪೋತ್ಪಾತ ವಿಮೋಚನಾಯ ರುಚಿರ ಐಶ್ವರ್ಯಾಯ ಮೃತ್ಯುಂಜಯ ಸ್ತೋತ್ರ ಧ್ಯಾನ ನತಿ ಪ್ರದಕ್ಷಿಣ ಸಪರ್ಯಾಲೋಕನಾಕರ್ಣನೆ ಜಿಹ್ವಾ ಚಿತ್ತ ಶಿರೋಂಘ್ರಿ ಹಸ್ತ ನಯನ ಶ್ರೋತ್ರೈಃ ಅಹಂ ಪ್ರಾರ್ಥಿತೋ. ನಾನು ನಾಲಿಗೆ, ಚಿತ್ತ, ತಲೆ, ಪಾದ, ಕಣ್ಣು, ಕಿವಿ, ಕೈ ಇವುಗಳ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತನೂ ಅದು ರೀತಿ ಅರ್ಥ ಮಾಡ್ಬೋದು. ಅವುಗಳ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದ್ರಿಂದ ನನಗೆ ಸ್ತೋತ್ರ ಧ್ಯಾನ ನತಿ ಪ್ರದಕ್ಷಿಣ ರೂಪವಾಗಿ ನನ್ನ ಆಜ್ಞೆ ಮಾಡು. ಹಾಗೆ ನಾನು ನಡ್ಕೊಳ್ಬೇಕು ಅಂತ ಮಾಜ್ಞಾಪಯ ತನ್ನಿರೂಪಯ ಮುಹುರ್ಮಾಮೇವ ಮಾಮೇವಚಃ. ನೋಡಿ ಅಲ್ಲಿ ಮಾಮೇವಚಃ ಯಾವ ರೀತಿಯ ಒಂದು ಅನುಪ್ರಾಸದ ಪದಗಳ ಜೋಡಣೆ. ಆದ್ರಿಂದ ಮಾಮೇವ ನನ್ನನ್ನೇ, ಮುಹುಹು ಮತ್ತೆ, ಮಾಮೇ ಅವಚಃ ಅಂದ್ರೆ ಉದಾಸೀನ, ಮಾತಿಲ್ಲದೆ ಕೊಲ್ಲೋದು ಅಂತಾರಲ್ಲ, ಹಾಗೆ ಉದಾಸೀನ ಮಾಡಿ ತಿರಸ್ಕರಿಸ್ಬೇಡ. ನೀನು ನನ್ನ ಪ್ರಾರ್ಥನೆಗೆ ಪ್ರತಿ ಮಾತಾಡು, ನನ್ನ ಒಂದು ಸೇವೆಗೆ ಪ್ರತಿಯಾಗಿ ನಿನ್ನನ್ನ ನೀನು ತೋರಿಸು, ನನ್ನ ಒಂದು ಧ್ಯಾನಕ್ಕೆ ನಿನ್ನ ಒಂದು ಇದು ನಿನ್ನ ಒಂದು ಸ್ವರೂಪವನ್ನ, ನಿನ್ನ ಒಂದು ಭಾವವನ್ನ ನನ್ನೊಳಗೆ ತುಂಬು ಅನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಪಾಪೋತ್ಪಾತ ವಿಮೋಚನಾಯ ರುಚಿರೈಶ್ವರ್ಯಾಯ ಮೃತ್ಯುಂಜಯ ಸ್ತೋತ್ರ ಧ್ಯಾನ ನತಿ ಪ್ರದಕ್ಷಿಣ ಸಪರ್ಯಾಲೋಕನಾಕರ್ಣನೆ ಜಿಹ್ವಾ ಚಿತ್ತ ಶಿರೋಂಘ್ರಿ ಹಸ್ತ ನಯನ ಶ್ರೋತ್ರೈಃ
ಅಹಂ ಪ್ರಾರ್ಥಿತೋ, ಇವೆಲ್ಲವೂ ಕೂಡ ಸಾಧನ, ಆದ್ರಿಂದ ತೃತೀಯ ಇದೆ. ಅಹಂ ಪ್ರಾರ್ಥಿತೋ, ನನ್ನಿಂದ ಪ್ರಾರ್ಥಿಸಲ್ಪಟ್ಟವನು, ನಾನು ಪ್ರಾರ್ಥಿಸ್ತಾ ಇದ್ದೇನೆ ನಿನ್ನನ್ನ. ಆದ್ರಿಂದ ಮಾಮಾಜ್ಞಾಪಯ ತನ್ನಿರೂಪಯ ಮುಹುರ್ಮಾಮೇವ ಮಾಮೇವ ಚಃ. ಗಾಂಭೀರ್ಯಂ ಪರಿಖಾಪದಂ ಘನಧೃತಿ ಪ್ರಾಕಾರ ಉದ್ಯಗುಣಸ್ತೋಮಶ್ಚಾಪ್ತಬಲಂ ಘನೇಂದ್ರಿಯಚಯೋ ದ್ವಾರಾಣಿ ದೇಹೇ ಸ್ಥಿತಃ ವಿದ್ಯಾ ವಸ್ತು ಸಮೃದ್ಧಿರಿತ್ಯಖಿಲ ಸಾಮಗ್ರೀ ಸಮೇತೆ ಸದಾ ದುರ್ಗಾತಿ ಪ್ರಿಯ ದೇವ ಮಾಮಕ ಮನೋ ದುರ್ಗೆ ನಿವಾಸಂ ಕುರು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.